Jai Shri Gurudev. This is Nandish, lecturer in biology, BGS PU College, Magadi. Very good morning, students. I hope you people are studying well. Okay, last video session we are discussed about post fertilization events or post fertilization structures. Okay, the events that are formed after fertilization, such as endosperm and embryo, will be developed. Okay, after fertilization carried out for the post fertilization. On ಫರ್ಟಿಲೈಸೇಷನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಯಾವುದು, ಒಂದು ಪ್ಲ್ಯಾಂಟ್ ಡೆವಲಪ್ ಆಗಬೇಕಾದ್ರೆ ಅಂದರೆ ಪೋಸ್ಟ್ ಫರ್ಟಿಲೈಸೇಷನ್. ಇದರಲ್ಲಿ ಫಾರ್ ಎಕ್ಸಾಂಪಲ್ ಯಾವ ಥರ ಆಗುತ್ತೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ಓವರಿ ಈಸ್ ಡೆವಲಪ್ ಇಂಟು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದಿಸ್ ಓವರಿ ವಾಲ್ ಡೆವಲಪ್ಸ್ ಇಂಟು ಫ್ರೂಟ್ ವಾಲ್, ಆ್ಯಂಡ್ ಓವ್ಯೂಲ್ಸ್ ಡೆವಲಪ್ಸ್ ಇಂಟು ಸೀಡ್ಸ್, ಆ್ಯಂಡ್ ಔಟರ್ ಇಂಟೆಗ್ಯುಮೆಂಟ್ಸ್ ಡೆವಲಪ್ಸ್ ಇಂಟು ಔಟರ್ ಸೀಡ್ ಕೋಟ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಡೆವಲಪ್ಸ್ ಇಂಟು ಇನ್ನರ್ ಸೀಡ್ ಕೋಟ್ಸ್, and funicle develops into stalk of the funicle, and hilum is developed into scale of the seed. And micropyle end region iruttala, this micropyle develops into seed pore. Then finally zygote is developed into embryo. This very important. Zygote embryo yaudrinda develop agirutte, it is zygote. Then PEN, primary endosperm nucleus, is developed into endosperm. Endosperm ಯಾವುದರಿಂದ ಡೆವಲಪ್ ಆಗಿರುತ್ತೆ, it is called PEN. Then next nucleus is developed into perisperm. Okay, then remaining parts like synergids, antipodal cells, and sepals, petals, stamens, and style and stigma will be degenerate. ಕಂಪ್ಲೀಟ್ ಆಗಿ ಇವೆಲ್ಲ ಡಿಜನರೇಟ್ ಆಗುತ್ತೆ. Then next we are already learnt about endosperm. Okay, what do you mean by endosperm? Endosperm nothing but endosperm is a nutritive tissue developed from primary endosperm nucleus. Okay, ಇದೊಂದು ನ್ಯೂಟ್ರಿಟಿವ್ ಟಿಶ್ಯೂ ಯಾವುದರಿಂದ ಡೆವಲಪ್ ಆಗಿರುತ್ತೆ, ಇಟ್ ಈಸ್ ಎ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಂದ ಡೆವಲಪ್ ಆಗಿದೆ. ಓಕೆ, ಎಂಡೋಸ್ಪರ್ಮ್ ಈಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ developed from primary endosperm nucleus. Okay, then the cells of this tissue are filled with reserve food material. Okay, ಈ ಸೆಲ್ಲಲ್ಲಿ ಟಿಶ್ಯೂ ಒಳಗಡೆ ಏನಿರುತ್ತೆ, the plenty of reserve food material will be contained. Okay, ಎಷ್ಟು ಜಾಸ್ತಿ ರಿಸರ್ವ್ ಫುಡ್ ಮೆಟೀರಿಯಲ್ ಇರೋದ್ರಿಂದ which helps to nutrition. Okay, nutrition of the developing of embryo. ಇದರಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಇರೋದ್ರಿಂದ ನ್ಯೂಟ್ರಿಷನ್ಗೆ ಹೆಲ್ಪ್ ಆಗುತ್ತೆ. ಈ ನ್ಯೂಟ್ರಿಷನ್ನ ಯೂಸ್ ಮಾಡಿಕೊಂಡು ಎಂಬ್ರಿಯೋ ವಿಲ್ ಬಿ ಡೆವಲಪ್ಡ್, ಒಂದು ಎಂಬ್ರಿಯೋ ಡೆವಲಪ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ವಿ ಆರ್ ಆಲ್ರೆಡಿ ಲರ್ನ್ಟ್ ಅಬೌಟ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಎಂಡೋಸ್ಪರ್ಮ್ನ ನಾವು ನೋಡಿದ್ದೀವಿ. ಯಾವ್ದು ಎಂಡೋಸ್ಪರ್ಮ್ ಇದೆ, ಆನ್ ದ ಬೇಸ್ಡ್ ಆನ್ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. ಓಕೆ, ಎಂಡೋಸ್ಪರ್ಮ್ ಫಾರ್ಮೇಷನ್ ಮೇಲೆ this endosperm are classified as a 3 types like nuclear endosperm and cellular endosperm and elobial endosperm. Okay, then what do you mean by nuclear endosperm andrenu? Okay, it is a most common type of endosperm in angiospermic plant. Okay, during the development of this endosperm, the first PEN undergo ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್. ಇದರಲ್ಲಿ ಏನಾಗುತ್ತೆ, ಈ ನ್ಯೂಕ್ಲಿಯರ್ ಡಿವಿಷನಲ್ಲಿ ಸೆಲ್ ವಾಲ್ ಫಾರ್ಮೇಷನ್ ಆಗಲ್ಲ. ಓಕೆ, ಓನ್ಲಿ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗುತ್ತೆ. ಯಾವುದರಿಂದ, PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸಿಂದ. ಓಕೆ, ದ PEN ಅಂಡರ್ಗೋಸ್ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ ವಿತೌಟ್ ವಾಲ್ ಫಾರ್ಮೇಷನ್. ಓಕೆ, ಎಕ್ಸಾಂಪಲ್ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಕೊಕೊನಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಕೊಕೊನಟ್ ಮಿಲ್ಕ್ ಅಂತ ಹೇಳಬೇಕು, ಯಾಕಂದರೆ ನಾವು ಎಳ್ನೀರು ಕುಡಿತೀವಲ್ಲ, ಅದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆಗಿ ವಾಟರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬಟ್ ಸೆಲ್ಯುಲರ್ ಎಂಡೋಸ್ಪರ್ಮಲ್ಲಿ ಆ ವಾಟರ್ ಇರೋದು ಏನಾಗಿರುತ್ತೆ, ಒಂದು ಎಳ್ನೀರು ಕಾಯಿ ಆಗಿರುತ್ತಲ್ಲ, ಅದನ್ನು ನಾವು ಸೆಲ್ಯುಲರ್ ಎಂಡೋಸ್ಪರ್ಮಿಂದ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಎಂಡೋಸ್ಪರ್ಮ್ ಲೈಕ್ ಎ ಸೆಲ್ಯುಲರ್ ಎಂಡೋಸ್ಪರ್ಮ್. ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಡಿವೈಡ್ಸ್ ಮೆನಿ ಟೈಮ್ಸ್ ಆ್ಯಂಡ್ ಈಚ್ ಡಿವಿಷನ್ ಈಸ್ ಫಾಲೋಡ್ ಬೈ ವಾಲ್ ಫಾರ್ಮೇಷನ್. ಈ PEN ಡಿವೈಡ್ ಆಗ್ತಾ ಏನಾಗುತ್ತೆ, ಒಂದು ವಾಲ್ ಫಾರ್ಮೇಷನ್, ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಲೈಕ್ ಪೆಟುನಿಯಾ
ಆ್ಯಂಡ್ ಯುಟ್ರಿಕ್ಯುಲೇರಿಯಾ ಆ್ಯಂಡ್ ಕೋಕೋನಟ್ ಕೋಪ್ರಾ ಆರ್ ಕೋಕೋನಟ್ ಮೀಟ್ ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಎಂಡೋಸ್ಪರ್ಮ್ ಲೈಕ್ ಎ ಹೀಲೋಬೇಲ್ ಎಂಡೋಸ್ಪರ್ಮ್. ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆ್ಯಂಡ್ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ದ ಮೆಂಬರ್ಸ್ ಆಫ್ ಆರ್ಡರ್ ಲೈಕ್ Helobiales or monocot are the example of the helobile endosperm. Okay. Students, next let us study about very important concept for 5 marks. It is called development of embryo, or it is also called as embryogenesis. Okay, ಇದು very important question for 5 marks. 5 marks ಕೇಳ್ತಾರೆ ಯಾವ ಥರ ಒಂದು ಎಂಬ್ರಿಯೋ ಫಾರ್ಮೇಷನ್ ಆಯಿತು ಅಂತ. ಓಕೆ, ಏನಿದು ಎಂಬ್ರಿಯೋ ಡೆವಲಪ್ಮೆಂಟ್ ಅಂದರೆ ಯಾವ ಥರ ಯಾವುದರಿಂದ ಎಂಬ್ರಿಯೋ ಒಂದು ಡೆವಲಪ್ ಆಗುತ್ತೆ ಅಂದರೆ, ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಇನ್ ಮೈಕ್ರೋಪೈಲರ್ ರೀಜನ್. ಓಕೆ, ಒಂದು ಎಂಬ್ರಿಯೋ ಒಂದು ಝೈಗೋಟಿಂದ ಫಾರ್ಮೇಷನ್ ಆಗಬೇಕಾದ್ರೆ ಮೈಕ್ರೋಪೈಲರ್ ಎಂಡ್ ರೀಜನಲ್ಲಿ ಫಾರ್ಮೇಷನ್ ಆಗುತ್ತೆ. ಓಕೆ, ಫಸ್ಟ್ ದ ಯಂಗ್ ಸ್ಪೋರೋಫೈಟಿಕ್ ಪ್ಲಾಂಟ್ ಡೆವಲಪ್ ಫ್ರಮ್ ಝೈಗೋಟ್. ಇಟ್ ಈಸ್ ಕಾಲ್ಡ್ ಎಂಬ್ರಿಯೋ. ಓಕೆ, ಒಂದು ಸ್ಪೋರೋಫೈಟಿಕ್ ಪ್ಲ್ಯಾಂಟು ಡೆವಲಪ್ ಆಗುತ್ತೆ. ಯಾವುದರಿಂದ ಡೆವಲಪ್ ಆಗುತ್ತೆ? ಒಂದು ಝೈಗೋಟಿಂದ ಡೆವಲಪ್ ಆಗುತ್ತೆ. ಅದನ್ನೇ ನಾವು ಎಂಬ್ರಿಯೋ ಅಂತ ಹೇಳ್ತಾರೆ. ಎಂಬ್ರಿಯೋ ಈಸ್ ಡೆವಲಪ್ಡ್ ಫ್ರಮ್ ಝೈಗೋಟ್. ಝೈಗೋಟಿಂದ ಎಂಬ್ರಿಯೋ ಡೆವಲಪ್ ಆಗುತ್ತೆ ಇನ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ದೆನ್ the embryogenesis nothing but the formation of embryo. Embryo nothing but embryogenesis means formation. Okay, embryogenesis nothing but it is a formation of embryo from zygote. It is called embryogenesis. 1 marks question, define embryogenesis ಅಂತ ಕೇಳ್ಬೋದು. embryogenesis nothing but the formation of embryo from zygote. It is called embryogenesis. Okay, here this is mature embryo. This embryo is developed from zygote. It is the process, it is called embryogenesis. Okay, then the embryo develops at micropylar end of the embryo sac where the zygote is situated. Okay, now first ನಮಗೆ ಗೊತ್ತಿದೆ ಒಂದು this is polar nuclei. Okay, this is egg cell. Both are synergid. Then this here one male gamete fuses with egg cell to formation of zygote. Okay, ಒಂದು ಮೇಲ್ ಗ್ಯಾಮೆಟು ಎಗ್ ಸೆಲ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಮೇಲ್ ಗ್ಯಾಮೆಟು ಸೆಂಟ್ರಲ್ ಸೆಲ್ ಜೊತೆ ಫ್ಯೂಸ್ ಆಗಿ ಫಾರ್ಮೇಷನ್ ಆಫ್ PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗುತ್ತೆ. ಬಟ್ ಈ ಎಗ್ ಸೆಲ್ಲಲ್ಲಿ ಮೇಲ್ ಗ್ಯಾಮೆಟ್ಸ್ ಎಗ್ ಸೆಲ್ ಜೊತೆ ಫ್ಯೂಸ್ ಆಗಿ ಟು ಫಾರ್ಮೇಷನ್ ಆಫ್ zygote. This zygote is formation as a embryo. ಓಕೆ, ಈ ಝೈಗೋಟೆ ಎಂಬ್ರಿಯೋ ಆಗಿ ಡೆವಲಪ್ ಆಗೋದು. ಓಕೆ, ದೆನ್ ನಾವು ಹೇಳ್ದಂಗೆ ಈ ಸೈನರ್ಜಿಟ್ ಇರ್ಬೋದು, ಈ ಎಕ್ಸೆಲ್ ಇರ್ಬೋದು, ಯಾವ ರೀಜನಲ್ಲಿ ಇರುತ್ತೆ, ಇಟ್ ಈಸ್ ಸಿಚುವೇಟೆಡ್ ಆನ್ ಓನ್ಲಿ ಇನ್ ಮೈಕ್ರೋಪೈಲರ್ ಎಂಡ್. ದ ಎಂಬ್ರಿಯೋ ಡೆವಲಪ್ಸ್ ಅಟ್ ದ ಮೈಕ್ರೋಪೈಲರ್ ಎಂಡ್ ಆ್ಯಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಒಂದು ಎಂಬ್ರಿಯೋ ಸ್ಯಾಕಲ್ಲಿ ಈ ಎಂಬ್ರಿಯೋ ಡೆವಲಪ್ ಆಗದೇನೆ ಮೈಕ್ರೋಪೈಲರ್ ಎಂಡಲ್ಲಿ. ಈ ಎಂಬ್ರಿಯೋ ಸ್ಯಾಕಲ್ಲಿ ಒಂದು ಚಲಾಸಲ್ ಎಂಡ್ ಇರುತ್ತೆ ಆ್ಯಂಡ್ ಮೈಕ್ರೋಪೈಲರ್ ಎಂಡ್ ಇರುತ್ತೆ. ಬಟ್ ಈ ಎಂಬ್ರಿಯೋ ಫಾರ್ಮೇಷನ್ ಆಗೋದು ಕೇಳ್ತಾರೆ ಎಕ್ಸಾಮಲ್ಲಿ, ಯಾವ ಎಂಡಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ ಅಂತ. ಇಟ್ ಈಸ್ ಮೈಕ್ರೋಪೈಲ್ ಎಂಡ್. ಓಕೆ, ಇಟ್ ಈಸ್ ಮೈಕ್ರೋಪೈಲ್ ಎಂಡ್ ರೀಜನಲ್ಲಿ ಒಂದು ಎಂಬ್ರಿಯೋ ಡೆವಲಪ್ ಆಗೋದು. ಎಂತಕ್ಕೋಸ್ಕರ ಎಂಬ್ರಿಯೋ ಡೆವಲಪ್ ಆಗೋದು ಮೈಕ್ರೋಪೈಲರ್ ರೀಜನಲ್ಲಿ ಅಂದರೆ, ದ ಎಗ್ ಸೆಲ್ ಸಿಚುವೇಟೆಡ್ ಇನ್ ಮೈಕ್ರೋಪೈಲರ್ ರೀಜನ್, ಎಗ್ ಆಪರೇಟಸ್ ಆ್ಯಂಡ್ ಸೈನರ್ಜಿಟ್ ಆ್ಯಂಡ್ ಫಿಲಿಫಾರ್ಮ್ ಆಪರೇಟಸ್ ಎಲ್ಲ ಇರೋದು ಎಲ್ಲಿ ಅಂದರೆ ಈ ಮೈಕ್ರೋಪೈಲ್ ರೀಜನಲ್ಲಿ. ಓಕೆ, ದೆನ್ ಮೋಸ್ಟ್ ಝೈಗೋಟ್ಸ್ ಡಿವೈಡ್ಸ್ ಓನ್ಲಿ ಆಫ್ಟರ್ ಸರ್ಟೆನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಇಸ್ ಫಾರ್ಮ್ಡ್. ಓಕೆ, ಮೋಸ್ಟ್ ಝೈಗೋಟ್ ಏನಾಗುತ್ತೆ, ಡಿವಿಷನ್ ಆಗ್ತಾ ಹೋಗುತ್ತೆ.
ಆ್ಯಂಡ್ ಎಂಡೋಸ್ಪಮ್ ಫಾರ್ಮೇಷನ್ ಆಗುತ್ತೆ. ಫಸ್ಟು ಈ ಎಂಬ್ರಿಯೋ ಡೆವಲಪ್ ಆಗಬೇಕಾದ್ರೆ ಎಂಬ್ರಿಯೋ ಡೆವಲಪ್ ಆಗೋಕ್ಕೂ ಮುಂಚೆ ಏನಾಗಿ ಡೆವಲಪ್ ಆಗಿರುತ್ತೆ, ಇಟ್ ಈಸ್ ಎಂಡೋಸ್ಪಮ್ ಆಗಿ ಡೆವಲಪ್ ಆಗಿರುತ್ತೆ. ಓಕೆ, ದ ಮೋಸ್ಟ್ ಝೈಗೋಟ್ಸ್ ಡಿವೈಡ್ ಓನ್ಲಿ ಆಫ್ಟರ್ ಸರ್ಟೆನ್ ಅಮೌಂಟ್ ಆಫ್ ಎಂಡೋಸ್ಪಮ್ ಇಸ್ ಫಾರ್ಮಡ್ ಆ್ಯಂಡ್ ದಿಸ್ ಈಸ್ ಅಡಾಪ್ಟೇಷನ್ ಟು ಪ್ರೊವೈಡ್ ಅಸರ್ಡ್ ನ್ಯೂಟ್ರಿಷನ್. ಓಕೆ, ಇದನ್ನೇ ಈ ಎಂಡೋಸ್ಪಮ್ ಒಂದು ಎಂಬ್ರಿಯೋ ಡೆವಲಪ್ ಆಗಬೇಕಾದ್ರೆ ಇದರಿಂದನೇ ಒಂದು ನ್ಯೂಟ್ರಿಷನ್ ಡೆವಲಪ್ ಆಗೋದು. ಓಕೆ, ಡೆವಲಪಿಂಗ್ ದ ಎಂಬ್ರಿಯೋ. ಓಕೆ, ಪ್ರೊವೈಡ್ ಅಸರ್ಡ್ ನ್ಯೂಟ್ರಿಷನ್ ಟು ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ಫೈನಲಿ ದ ಝೈಗೋಟ್ ಈಸ್ ಡಿವೈಡ್ಸ್ ಮೈಟಾಟಿಕಲಿ ಆ್ಯಂಡ್ ಗಿವ್ ರೈಸ್ ಟು ಪ್ರೋ ಎಂಬ್ರಿಯೋ. ಓಕೆ, ಒಂದು ಝೈಗೋಟ್ ಅಂತ ಇದ್ದರೆ ದಿಸ್ ಈಸ್ ಒಂದು ಝೈಗೋಟ್ ಅಂತ ಇದ್ದರೆ ಈ ಝೈಗೋಟಿಂದ ಒಂದು ಸೆಲ್ ವಾಲ್ಡ್ ಸೆಲ್. ಓಕೆ, ದಿಸ್ ಸೆಲ್ಸ್ ಅರೌಂಡ್ ದ ಸೆಲ್ ವಾಲ್. ಓಕೆ, ಈ ಸೆಲ್ ಸುತ್ತ ಒಂದು ಸೆಲ್ ವಾಲ್ ಇರುತ್ತೆ. ಇದನ್ನು ನಾವು ಪ್ರೋ ಎಂಬ್ರಿಯೋ ಅಂತ ಹೇಳ್ತಾರೆ. ಓಕೆ, ದ ಝೈಗೋಟ್ ಈಸ್ ಡಿವಿಷನ್ ಆಗುತ್ತೆ. ಇದು ಝೈಗೋಟು, ಈ ಝೈಗೋಟಿಂದ ಒಂದು ಡಿವಿಷನ್ ಆಗುತ್ತೆ. ದ ಝೈಗೋಟ್ಸ್ ಡಿವೈಡ್ಸ್ ಮೈಟಾಟಿಕಲಿ ಆ್ಯಂಡ್ ಗಿವ್ ರೈಸ್ ಟು ಪ್ರೋ ಎಂಬ್ರಿಯೋ ಆರ್ ಟೂ ಸೆಲ್ಡ್ ಎಂಬ್ರಿಯೋ. ಪ್ರೋ ಎಂಬ್ರಿಯೋ ಆ್ಯಂಡ್ ಟೂ ಸೆಲ್ಡ್ ಎಂಬ್ರಿಯೋ. ಓಕೆ, ನೋಡು, ಇದು ಪ್ರೋ ಎಂಬ್ರಿಯೋ ಅಂತ ಹೇಳ್ತಾರೆ. ಇಟ್ ಈಸ್ ಪ್ರೋ ಎಂಬ್ರಿಯೋ. ಈ ಪ್ರೋ ಎಂಬ್ರಿಯೋ ಯಾವುದರಿಂದ ಡಿವೈಡ್ ಆಯಿತು ಬಂದಿದೆ? ಓಕೆ, ಇದು ಝೈಗೋಟಿಂದ ಫಾರ್ಮೇಷನ್ ಆಗಿದೆ. ಝೈಗೋಟಿಂದ ಯಾವುದಾಗ ಫಾರ್ಮೇಷನ್ ಆಯಿತು? ಪ್ರೋ ಎಂಬ್ರಿಯೋ ಟೂ ಸೆಲ್ಡ್ ಸ್ಟೇಜು ಫಾರ್ಮೇಷನ್ ಆಯಿತು. ಆಫ್ಟರ್ ದಟ್ ದಿಸ್ ಟೂ ಸೆಲ್ಡ್ ಸ್ಟೇಜ್ ದ ಫಾರ್ಮೇಷನ್ ಆಫ್ 8 celled stage, nothing but it is globular embryo. Okay, the further division subsequently give rise to the globular embryo. After this development of globular embryo is developed into heart shaped embryo. Okay, ಇದಿರೋದು ಹಿಂಗೆ ರೌಂಡ್ ಆಗಿರೋದು ಏನಾಗುತ್ತೆ, ಹಿಂಗೋಗಿ ಆರ್ಟ್ ಶೇಪ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ದೆನ್ ದಿಸ್ ಆರ್ಟ್ ಶೇಪ್ embryo is developed into mature embryo. This mature embryo contain radicle and cotyledon. Okay, then after I will explain through the flowchart of embryogenesis. ಒಂದು ಡಯಾಗ್ರಾಮ್ನ ಪ್ರಿಪೇರ್ ಮಾಡಿದ್ದೀನಿ. ಅದ್ರ ಮುಖಾಂತರ ಒಂದು ಕಂಪ್ಲೀಟ್ ಪ್ರೋಸೆಸ್ ಆಫ್ ಎಂಬ್ರಿಯೋಜೆನೆಸಿಸ್ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಸ್ಟೂಡೆಂಟ್ಸ್, this is a rough sketch of development of embryo. Nothing but it is embryogenesis. Okay, this embryogenesis nothing but the process of formation of embryo from zygote. It is called embryogenesis. Okay, this is anatropous ovule. This anatropous ovule contains embryo sac. Okay, this is embryo sac. This embryo sac contains egg apparatus, synergid and egg cell and micropylar end and chalazal end. Okay, these are the parts of one embryo sac and very important polar nuclei also present in this embryo sac. Okay, ಇದರಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀವಿ 2 ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದರಿಂದ? ಒಂದು ಆ್ಯಂಥರಿಂದ 2 ಮೇಲ್ ಗ್ಯಾಮೆಟ್ಸ್ ಅಂದರೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಥ್ರೂ ದಿಸ್ ಪೋಲನ್ ಟ್ಯೂಬ್ 2 male gametes will be come to contact to the embryo sac with the help of filiform apparatus. Okay, then egg cell irutte. Egg cell fuses with one male gamete. One egg cell fuses with one male gamete. Then formation of zygote. Okay, ಇಲ್ಲಿರೋ ಎಗ್ ಸೆಲ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ formation of zygote, and as it is another male gamete fuses with center polar nuclei to form PEN, primary endosperm nucleus. Okay, first the one male gamete fuses with egg apparatus, egg cell to form zygote. Okay, then this zygote is developed into embryo. This process it is called embryogenesis. Okay, then after this zygote will be undergo division. ಏನಾಗುತ್ತೆ? ಮಲ್ಟಿಪಲ್ ಡಿವಿಷನ್ ಆಗುತ್ತೆ. ಓಕೆ,
division, the zygote produce cell wall around itself. ಓಕೆ, ಸೆಲ್ ವಾಲ್ ಅರೌಂಡ್ ಇಟ್ ಸೆಲ್ಫ್, ಅದನ್ನು ನಾವು ಊಸ್ಪೋರ್ ಅಂತ ಹೇಳ್ತಾರೆ. ಓಕೆ, ಈ ಝೈಗೋಟು ಒಂದು ಸೆಲ್ ಪ್ರೊಡ್ಯೂಸ್ ಆಗುತ್ತೆ, ಮಲ್ಟಿಪಲ್ ಡಿವಿಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಒಂದು ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಸೆಲ್ ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಆಗಿರುತ್ತೆ, ಅದನ್ನು ನಾವು ಏನಂತೀವಿ, ಊಸ್ಪೋರ್ ಅಂತ ಹೇಳ್ತಾರೆ. ಓಕೆ, ದೆನ್ ಆಫ್ಟರ್ ಡೆವಲಪ್ಮೆಂಟ್ ಆಫ್ ಊಸ್ಪೋರ್ ಈಸ್ ಡಿವೈಡೆಡ್ ಟು ಫಾರ್ಮ್ ಟೂ ಸೆಲ್ಡ್ ಸ್ಟೇಜ್. ಓಕೆ, ಟೂ ಸೆಲ್ ಆರ್ ದಟ್ ಈಸ್ ಕಾಲ್ಡ್ ಸಸ್ಪೆನ್ಸರ್ ಸೆಲ್ ಆ್ಯಂಡ್ ಎಂಬ್ರಿಯೋನಲ್ ಸೆಲ್ಸ್ ಆರ್ ಎಂಬ್ರಿಯೋ ಅಂತ ಹೇಳ್ತಾರೆ. ಓಕೆ, ಈ ಊಸ್ಪೋರ್ ಒಂದೇ ಒಂದು ಸೆಲ್ ಇರುತ್ತಲ್ಲ, ದಿಸ್ ಊಸ್ಪೋರ್ ಈಸ್ ಡಿವೈಡೆಡ್ ಇಂಟು ಮೈಟೋಟಿಕ್ ಡಿವಿಷನ್, ಮತ್ತು ಮಲ್ಟಿಪ್ಲಿಕೇಶನ್ ಆಗಿ ಏನಾಗುತ್ತೆ, ಎರಡು ಸೆಲ್ಲಾಗಿ ಫಾರ್ಮೇಷನ್ ಆಗುತ್ತೆ. ಈ ಥರ ಎರಡು ಸೆಲ್ಲಾಗಿ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಮೇಲ್ಗಡೆ ಅಪ್ಪರ್ ಸೈಡ್ ಇರೋ ಸೆಲ್ನ ನಾವು ಸಸ್ಪೆನ್ಸರ್ ಸೆಲ್ ಅಂತಾರೆ, ಆ್ಯಂಡ್ ಅನದರ್ ಸೆಲ್ನ ಎಂಬ್ರಿಯೋನಲ್ ಸೆಲ್ ಆರ್ ಎಂಬ್ರಿಯೋ ಅಂತ ಹೇಳ್ತಾರೆ. ದೆನ್ ಆಫ್ಟರ್ ದಿಸ್ ಸಸ್ಪೆನ್ಸರ್ ಸೆಲ್ ಈಸ್ ಡಿವೈಡ್ ಟ್ರಾನ್ಸ್ಫರ್ ಸ್ಟ್ರಕ್ಚರ್, ಇಟ್ ಈಸ್ ಕಾಲ್ಡ್ ಹ್ಯಾಸ್ಟೋರಿಯಮ್ ಅಂತ ಹೇಳ್ತಾರೆ. ಓಕೆ, ಇದನ್ನು ನಾವು ಈ ಥರ ಸ್ಟ್ರಕ್ಚರ್ನ ಇಲ್ಲಿದೆ ನೋಡಿ, ಕಂಪ್ಲೀಟಾಗಿ ಇಷ್ಟು ಸ್ಟ್ರಕ್ಚರ್ನ ನಾವು ಹ್ಯಾಸ್ಟೋರಿಯಮ್ ಅಂತ ಹೇಳ್ತಾರೆ. ಇದು ಹ್ಯಾಸ್ಟೋರಿಯಮ್ ಯಾವುದರಿಂದ ಡೆವಲಪ್ ಆಗಿದೆ, ಈ ಸಸ್ಪೆನ್ಸರ್ ಸೆಲ್ ಇದೆಯಲ್ಲ, ಈ ಸಸ್ಪೆನ್ಸರ್ ಸೆಲ್ಲು ಹ್ಯಾಸ್ಟೋರಿಯಮ್ ಮಲ್ಟಿಪಲ್ ಸೆಲ್ಲಾಗಿ ಡೆವಲಪ್, ಒಂದು ಟ್ರಾನ್ಸ್ಫರ್ಸ್ ಸ್ಟ್ರಕ್ಚರ್ ಆಗಿ ಡೆವಲಪ್ ಆಗಿರುತ್ತೆ, ಅದನ್ನು ನಾವು ಹ್ಯಾಸ್ಟೋರಿಯಮ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ರಿಮೈನಿಂಗ್ ಮೇಲ್ಗಡೆ ಈ ಸೆಲ್ ಎಂಬ್ರಿಯೋ ಸೆಲ್ಲು ಹೈಪೋಫೈಸಿಸ್ ಆಗಿ ಡೆವಲಪ್ ಆಗಿರುತ್ತೆ. ಓಕೆ, ದೆನ್ ದ ಫೈನಲ್ ಟಿಪ್ಪಲ್ಲಿರೋ ಇದೆಯಲ್ಲ, ಈ ಟಿಪ್ಪಲ್ಲಿರೋ ಸೆಲ್ಲು ಸ್ಟ್ರಕ್ಚರ್ನ ನಾವು ಹೈಪೋಫೈಸಿಸ್ ಸೆಲ್ ಅಂತ ಹೇಳ್ತಾರೆ, ಹೈಪೋಫೈಸಿಸ್ ಅಂತ ಹೇಳ್ತಾರೆ. ಓಕೆ, ದೆನ್ ವೆನ್ ಇಟ್ ಕಮ್ಸ್ ಎಂಬ್ರಿಯೋ, ದ ಎಂಬ್ರಿಯೋ ಡಿವೈಡ್ಸ್ ಇಂಟು ಫಾರ್ಮ್ 8 ಸೆಲ್ಡ್ ಸ್ಟೇಟ್. ಓಕೆ, ದೆನ್ ಈ ಕೆಳಗಡೆ ಈ ಎಂಬ್ರಿಯೋ ಇದೆಯಲ್ಲ, ಇದು 8 ಸೆಲ್ಡ್ ಸ್ಟೇಟ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದರೊಳಗೆ 1 2 3 4 5 6 7 8 ಸೆಲ್ ಇದೆ ಇದನ್ನು. ಓಕೆ, ಈ 8 ಸೆಲ್ಡ್ ಸ್ಟೇಜ್ನ ನಾವೇನಂತ ಹೇಳ್ತೀವಿ ಅಂದರೆ ಪ್ರೋ ಎಂಬ್ರಿಯೋ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೋ ಎಂಬ್ರಿಯೋ ಅಂತ ಹೇಳ್ತಾರೆ. ಈ 8 ಸೆಲ್ಡ್ ಸ್ಟೇಜಲ್ಲಿ ಆರ್ ಪ್ರೋ ಎಂಬ್ರಿಯೋದಲ್ಲಿ ಔಟರ್ ಸೆಲ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡರ್ಮೆಟೋಜನ್ಸ್. ಓಕೆ, ಡರ್ಮೆಟೋಜನ್ಸ್ ಅಂತ ಹೇಳ್ತಾರೆ. ಓಕೆ, ಇನ್ ದಿಸ್ 8 ಸೆಲ್ಡ್ ಸ್ಟೇಜ್, ಇದನ್ನು ನಾವು 8 ಸೆಲ್ಡ್ ಸ್ಟೇಜ್ ಅಂತ ಹೇಳ್ತಾರೆ. ಈ 8 ಸೆಲ್ಡ್ ಸ್ಟೇಜ್ ಔಟ್ಸೈಡ್ ದ ಸೆಲ್ ಇಟ್ ಈಸ್ ಕಾಲ್ಡ್ ಡರ್ಮೆಟೋಜನ್ಸ್, ಆ್ಯಂಡ್ ಇನ್ ದಿಸ್ 8 ಸೆಲ್ಡ್ ಸ್ಟೇಜ್ ಇನ್ಸೈಡ್ ದ ಸೆಲ್ ಇಟ್ ಈಸ್ ಕಾಲ್ಡ್ ಗ್ರೌಂಡ್ ಮೆರಿಸ್ಟಮ್. ನೋಡಿ, ಅಬ್ಸರ್ವ್ ಮಾಡಿ, ಈ ಪ್ರೋ ಎಂಬ್ರಿಯೋ ಆರ್ 8 ಸೆಲ್ಡ್ ಸ್ಟೇಜಲ್ಲಿ ಔಟ್ಸೈಡ್ ಇರೋ ಸೆಲ್ಲೆಲ್ಲ ಏನಂತಾರೆ, ಡರ್ಮೆಟೋಜನ್ಸ್ ಅಂತ ಅಂದರೆ, ಒಳಗಡೆ ಇರೋ ಸೆಲ್ಸ್ ಎಲ್ಲ ಗ್ರೌಂಡ್ ಮೆರಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಫಸ್ಟಾಗಿ ಏನು ಡೆವಲಪ್ ಆಯಿತು, ಒಂದು ಮೇಲ್ ಗ್ಯಾಮೆಟು ಒಂದು ಎಗ್ ಜೊತೆ ಕಂಬೈಂಡ್ ಆಗಿ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಷನ್ ಆಯಿತು. ದಿಸ್ ಝೈಗೋಟ್ ಈಸ್ ಡಿವೈಡ್ ಇಂಟು ಫಾರ್ಮೇಷನ್ ಆಫ್ ಸೆಲ್ ಅರೌಂಡ್ ದಿಸ್ ಸೆಲ್ ಕಂಟೈನ್ ಅರೌಂಡ್ ಸೆಲ್ ವಾಲ್, ದಟ್ ಈಸ್ ಕಾಲ್ಡ್ ಊಸ್ಪೋರ್ ಆಗಿ ಫಾರ್ಮೇಷನ್ ಆಯಿತು. ದೆನ್ ಆಫ್ಟರ್ ದಿಸ್ ಊಸ್ಪೋರ್ ಈಸ್ ಡೆವಲಪ್ ಇಂಟು ಪ್ರೋ ಎಂಬ್ರಿಯೋ ಆಗಿ ಡೆವಲಪ್ ಆಯಿತು. ಓಕೆ, ಪ್ರೋ ಎಂಬ್ರಿಯೋ ಸ್ಟೇಜ್, ಇಟ್ ಈಸ್ ಕಾಲ್ಡ್ ಪ್ರೋ ಎಂಬ್ರಿಯೋ ಸ್ಟೇಜ್ ಅಂತ ಹೇಳ್ತಾರೆ. ದೆನ್ ಆಫ್ಟರ್ ದಿಸ್ ಪ್ರೋ ಎಂಬ್ರಿಯೋ ಸ್ಟೇಜ್ ಈಸ್ ಡೆವಲಪ್ ಇಂಟು ಸ್ಪೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್. ಓಕೆ, ನೋಡಿ, ಇದು ರೌಂಡ್ ಶೇಪ್ ಇದೆಯಲ್ಲ, ಈ ಸ್ಪೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಇಟ್ ಈಸ್ ಕಾಲ್ಡ್ ಗ್ಲಾಬುಲರ್ ಎಂಬ್ರಿಯೋ. ದಿಸ್ pro embryo is developed into globular embryo. Then after that this globular embryo is develop into heart shaped embryo. ನೋಡಿ, ಈ ಥರ ರೌಂಡ್ ಶೇಪ್ ಇರೋ ಎಂಬ್ರಿಯೋ ಒಂದು ಹಾರ್ಟ್ ಶೇಪ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ದಿಸ್ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಈಸ್ ಡೆವಲಪ್ ಇಂಟು one mature embryo. Okay, this mature embryo contains one radical and two cotyledons ಆಗಿ ಡೆವಲಪ್ ಆಗುತ್ತೆ. ದಿಸ್ ಈಸ್ ಹೌ ಒನ್ ಕಂಪ್ಲೀಟ್ ಎಂಬ್ರಿಯೋ
ವಿಲ್ ಡೆವಲಪ್ ಬೈ ಝೈಗೋಟ್. ಒಂದು ಝೈಗೋಟಿಂದ ಒಂದು ಎಂಬ್ರಿಯೋ ಯಾವ ರೀತಿ ಫಾರ್ಮೇಷನ್ ಆಯಿತು. ದಿಸ್ ಈಸ್ ದ ಸ್ಟೆಪ್ಸ್. ಲೈಕ್ ಏನೇನಾಗಿ ಫಾರ್ಮೇಷನ್ ಆಗುತ್ತೆ. ಫಸ್ಟು ಒಂದು ಮೇಲ್ ಗ್ಯಾಮೆಟು, ಒಂದು ಎಗ್ ಸೆಲ್ಲು ಫಾರ್ಮೇಷನ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಝೈಗೋಟ್ ಈಸ್ ಡೆವಲಪ್ ಇಂಟು ಡಿವಿಷನ್, ಮಲ್ಟಿಪಲ್ ಡಿವಿಷನ್ ಆಗಿ ಒಂದು ಊಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ಊಸ್ಪೋರ್ ಡೆವಲಪ್ ಇಂಟು ಪ್ರೋ ಎಂಬ್ರಿಯೋ. ಪ್ರೋ ಎಂಬ್ರಿಯೋ ಈಸ್ ಆಲ್ಸೋ ಕಾಲ್ಡ್ ಆಸ್ 8 celled ಸ್ಟೇಜ್. ಓಕೆ, 8 celled ಸ್ಟೇಜ್ ಆಗಿ ಡೆವಲಪ್ ಆಗುತ್ತೆ. ಆಫ್ಟರ್ ದಟ್ ದಿಸ್ 8 celled ಸ್ಟೇಜ್ ಆರ್ ಪ್ರೋ ಎಂಬ್ರಿಯೋ ಈಸ್ ಡೆವಲಪ್ ಇಂಟು spherical like structure. It is called globular embryo, and this globular embryo is developed into spherical shaped embryo. Then this spherical shaped embryo is developed into mature embryo. Okay, ಇದನ್ನು ನಾನು ಸುಮ್ಮನೆ ರಫ್ ಸ್ಕೆಚ್ ಹಾಕಿರೋದು. ಓಕೆ, ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಒಂದು ಈ ಡಯಾಗ್ರಾಮ್ಗಳನ್ನೆಲ್ಲ ರಫ್ ಸ್ಕೆಚ್ ಹಾಕಿದ್ದೀನಿ. ಬಟ್ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಆ ಡಯಾಗ್ರಾಮ್ನ ಮಾತ್ರ ಬರೀಬೇಕು ನಿಮ್ಮ ಎಕ್ಸಾಮಲ್ಲಿ. ಓಕೆ, ಒಂದು ಎಂಬ್ರಿಯೋಜೆನೆಸಿಸಲ್ಲಿ ಏನೇನು ಸ್ಟ್ರಕ್ಚರ್ ಇದೆ, ಡಯಾಗ್ರಾಮ್ಸ್ ಇದೆ, ಅದನ್ನು ಮಾತ್ರ ಬರೀಬೇಕು. ಆ ಥರ ಬರೀಬೇಕು. ಯಾಕಂದರೆ ಈ ಡಯಾಗ್ರಾಮ್ಸಲ್ಲಿ ನಾನು ಕಂಪ್ಲೀಟಾಗಿ ಬರೆದಿಲ್ಲ, ಸೆಲ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ಬರೆದಿಲ್ಲ. ಅದಕ್ಕೋಸ್ಕರ ಇಟ್ ಈಸ್ ರಫ್ ಸ್ಕೆಚ್ ಅಬೌಟ್ ಎಂಬ್ರಿಯೋಜೆನೆಸಿಸ್. ಓಕೆ, ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಆದಾದಮೇಲೆ ಒಂದು ಮೋನೋಕಾಟ್ ಎಂಬ್ರಿಯೋ ಆಗಬೇಕು, ಇನ್ನೊಂದು ಡೈಕಾಟ್ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಒಂದು ಮೋನೋಕಾಟ್ ಎಂಬ್ರಿಯೋ ಡಿಸ್ಕಸಿಂಗ್ ಆನ್ ಲೇಟರ್ ಸ್ಲೈಡ್ಸ್. ಮೋನೋಕಾಟ್ ಎಂಬ್ರಿಯೋ ಡೆವಲಪ್ ಆಗಬೇಕು ಆ್ಯಂಡ್ ಡೈಕಾಟ್ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಒಂದು ಕಂಪ್ಲೀಟ್ ವೆಲ್ ಸ್ಟ್ರಕ್ಚರ್ ಆರ್ ಮೆಚೂರ್ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ ಇದು. ಓಕೆ, ದೆನ್ ನೆಕ್ಸ್ಟು ಈ ಎಂಬ್ರಿಯೋ, ಡೈಕಾಟ್ ಎಂಬ್ರಿಯೋ ಮತ್ತು ಮೋನೋಕಾಟ್ ಎಂಬ್ರಿಯೋ ಸೇಮ್. ಇವಾಗ ಎಂಬ್ರಿಯೋ ಡೆವಲಪ್ಮೆಂಟ್ ನಾವು ಪ್ರೋಸೆಸ್ ನೋಡಿದ್ವಲ್ಲ, ಪ್ರೋ ಎಂಬ್ರಿಯೋ ಇರ್ಬೋದು ಆ್ಯಂಡ್ ಹಾರ್ಟ್ ಶೇಪ್ಡ್ ಇರ್ಬೋದು, ಗ್ಲಾಬ್ಯುಲರ್ ಶೇಪ್ ಇರ್ಬೋದು, ಈ ಥರನೇ ಡೆವಲಪ್ ಆಗೋದು. ಯಾವುದು? ಬೋತ್ ಡೈಕಾಟ್ ಎಂಬ್ರಿಯೋ ಮತ್ತು ಮೋನೋಕಾಟ್ ಎಂಬ್ರಿಯೋ ಸೇಮ್ ಪ್ರೋಸೆಸ್ಸಲ್ಲಿ ಸೇಮ್ ಡೆವಲಪ್ ಆಗುತ್ತೆ. ಓಕೆ, ದೆನ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸ್ಟ್ರಕ್ಚರ್ ಆಫ್ ಮೆಚೂರ್ ಡೈಕಾಟ್ ಎಂಬ್ರಿಯೋ. ಓಕೆ, ದೆನ್ a typical dicotyledonous embryo consisting of embryonal axis and 2 cotyledons, hence it is called dicot. ಎರಡು cotyledons, it is dicot, di means 2. okay, 2 cotyledons. okay, cotyledons ಅಂದ್ರೇನು? it is a seed leaf or rudimentary leaf ಅಂತ ಹೇಳ್ತಾರೆ. seed leaf or rudimentary leaf ವಿತಿನ್ ದ ಎಂಬ್ರಿಯೋ ಆಫ್ ಎ ಸೀಡ್ ಅಂತ ಹೇಳ್ತಾರೆ. ಓಕೆ, 2 cotyledons ಇದ್ದರೆ ಅದನ್ನು ಡೈಕಾಟಿಲಿಡನಸ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಓಕೆ, ದೆನ್ ದಿಸ್ ಟಿಪಿಕಲ್ ಡೈಕಾಟಿಲಿಡನಸ್ ಎಂಬ್ರಿಯೋ ಈಸ್ ಕನ್ಸಿಸ್ಟಿಂಗ್ ಆಫ್ 2 parts, like one is called embryonal axis and another one is 2 cotyledons. Okay, this embryonal axis has 2 main parts. okay, one is epicotyle. okay, one is epicotyle ಅಂತ ಹೇಳ್ತಾರೆ. one is epicotyle. then what is epicotyle? it is a portion of embryonal axis above the level of cotyledons which terminates into stem tip, or also called as stem tip is also called as plumule ಅಂತ ಹೇಳ್ತಾರೆ. this plumule is terminates from ಯಾವುದರಿಂದ ಆಗಿದೆ? ಎಪಿಕಾಟೈಲ್ ಇಂದ ಆಗಿದೆ. ಓಕೆ, ಅಬ್ಸರ್ವ್ ಮಾಡಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ವೆಲ್ ಸ್ಟ್ರಕ್ಚರ್ ಆರ್ ಮೆಚುರೇಷನ್ ಆಫ್ ಡೈಕಾಟಿಲಿಡನಸ್ ಎಂಬ್ರಿಯೋ. ಇದು ಡೈಕಾಟಿಲಿಡನಸ್ ಎಂಬ್ರಿಯೋ. ಇದನ್ನು 5 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸ್ ಕೇಳ್ಬೋದು. ಓಕೆ, ಈ ಬೋತ್ ಡೈಕಾಟಿಲಿಡನಸ್ ಎಂಬ್ರಿಯೋ ಆರ್ ಮೋನೋಕಾಟ್ ಎರಡರಲ್ಲಿ ಒಂದು ಡಯಾಗ್ರಾಮು ಎಕ್ಸಾಮ್ಗೆ ಕೇಳ್ತಾರೆ. ಓಕೆ, ದಿಸ್ ಡೈಕಾಟಿಲಿಡನಸ್ ಎಂಬ್ರಿಯೋ ಕಂಟೈನ್ಸ್ ಲೈಕ್ ಪ್ಲಿಮ್ಯೂಲ್, 2 cotyledons and hypocotyledons and radicle and root tip. ಓಕೆ, ಈ ಡೈಕಾಟಿಲಿಡನಸ್ ಪ್ಲ್ಯಾಂಟ್ ಇಂದನೇ ಒಂದು ಪ್ಲ್ಯಾಂಟು ಡೆವಲಪ್ ಆಗೋದು. ಈ ಪ್ಲ್ಯಾಂಟ್ ಬಂದು
ಒಂದು ಪ್ಲ್ಯಾಂಟ್ ಡೆವಲಪ್ ಆಗೋದು ಯಾವುದರಲ್ಲಿ, ಈ ಡೈಕಾಟಿಲಿಡನಸಲ್ಲೂ ಆಗುತ್ತೆ, ಮೊನೊಕಾಟಲ್ಲೂ ಆಗುತ್ತೆ. ಓಕೆ, ದೆನ್ ಎ ಟಿಪಿಕಲ್ ಡೈಕಾಟಿಲಿಡನಸ್ ಎಂಬ್ರಿಯೋ ಕನ್ಸಿಸ್ಟಿಂಗ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಆ್ಯಂಡ್ 2 cotyledons. ಓಕೆ, ಕಾಟಿಲಿಡಾನ್ಸ್ ಅಂದರೆ ಇಟ್ ಈಸ್ ಎ ಸೀಡ್ ಲೈಕ್ ಸ್ಟ್ರಕ್ಚರ್, ಸೀಡ್ ಲೀಫ್ ಆರ್ ರೂಡಿಮೆಂಟರಿ ಲೀಫ್ ಅಂತ ಹೇಳ್ತಾರೆ. ದೆನ್ ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಎಬೋವ್ ದ ಲೆವೆಲ್ ಆಫ್ ಕಾಟಿಲಿಡಾನ್. ಓಕೆ, ಈ ಎಂಬ್ರಿಯೋನಲ್ ಆಕ್ಸಿಸ್ ಮೇಲೆ ಎಬೋವ್ ದ ಲೆವೆಲ್ ಆಫ್ ಕಾಟಿಲಿಡಾನ್ಸ್ ಈಸ್ ದ ಎಪಿಕಾಟೈಲ್ ಪ್ರೆಸೆಂಟ್ ಇರುತ್ತೆ. ಓಕೆ, ಪ್ರೆಸೆನ್ಸ್ ಆಫ್ ಎಪಿಕಾಟೈಲ್ ವಿಚ್ ಟರ್ಮಿನೇಟ್ಸ್ ವಿತ್ ದ ಪ್ಲಿಮ್ಯೂಲ್. ಓಕೆ, ಈ ಪ್ಲಿಮ್ಯೂಲ್ ಯಾವುದರಿಂದ ಟರ್ಮಿನೇಟ್ಸ್ ಒರಿಜಿನೇಟ್ ಆಗಿದೆ ಅಂದರೆ ಈ ಎಪಿಕಾಟೈಲ್. ಓಕೆ, ದಿಸ್ ಎಪಿಕಾಟೈಲ್ ಈಸ್ ಒರಿಜಿನೇಟೆಡ್ ಟು ಪ್ಲಿಮ್ಯೂಲ್. ದಿಸ್ ಪ್ಲಿಮ್ಯೂಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೆಮ್ ಟಿಪ್. ಓಕೆ, ಈ ಪ್ಲಿಮ್ಯೂಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೆಮ್ ಟಿಪ್. ಓಕೆ, ಇದನ್ನು ಪ್ಲಿಮ್ಯೂಲ್ ಅಂತ ಹೇಳ್ತಾರೆ, ಇದನ್ನು ಸ್ಟೆಮ್ ಟಿಪ್, ಆಲ್ಸೋ ಕಾಲ್ಡ್ ಆಸ್ ಸ್ಟೆಮ್ ಟಿಪ್. ದೆನ್ the cylindrical portion below the level of cotyledons. Okay, this is one cotyledon, this is another cotyledons. These 2 cotyledon, the cylindrical portion below the cotyledon level of 2 cotyledons. Okay, ಇದೊಂದು ಕಾಟಿಲಿಡಾನ್ಸ್ ಅಂತ ಇದ್ದರೆ ಅದ್ರ ಕೆಳಗಡೆ ಒಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಸ್ಟ್ರಕ್ಚರ್ನ ಹೈಪೋಕಾಟಿಲಿಡಾನ್ಸ್ ಅಂತ ಹೇಳ್ತಾರೆ. ಓಕೆ, ದ ಸಿಲಿಂಡ್ರಿಕಲ್ portion below the level of cotyledons is hypocotyle that terminates with the radicle. This hypocotyle is terminates or consisting of radicle, or radicle is also called as root tip, not root cap. It is root tip. ಈ ರೂಟ್ ಟಿಪ್ ಯಾವುದರಿಂದ ಆಗಿರುತ್ತೆ, ಒಂದು ಹೈಪೋಕಾಟೈಲಿಂದ ಡೆವಲಪ್ ಆಗಿರುತ್ತೆ. ಇಟ್ ಈಸ್ ಎ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್ ಆಫ್ ಕಾಟಿಲಿಡಾನ್ ಈಸ್ ಹೈಪೋಕಾಟೈಲ್ ದಟ್ ಟರ್ಮಿನೇಟ್ಸ್ ವಿತ್ ದ ರ್ಯಾಡಿಕಲ್. ಈ ಹೈಪೋಕಾಟೈಲಿಂದ ರ್ಯಾಡಿಕಲ್ ಆಯಿತು. ದೆನ್ ಆಫ್ಟರ್ ದಟ್ ಡೆವಲಪ್ಮೆಂಟ್ ಆಫ್ ರ್ಯಾಡಿಕಲ್ ದ ರೂಟ್ ಟಿಪ್ ಈಸ್ ಕವರ್ಡ್ ವಿತ್ ರೂಟ್ ಕ್ಯಾಪ್. ಓಕೆ, ಈ ರ್ಯಾಡಿಕಲ್ ಇಲ್ಲಿದೆಯಲ್ಲ, ಈ ಪೋರ್ಷನ್, ಈ ರ್ಯಾಡಿಕಲ್ ಯಾವುದರಿಂದ ಕವರ್ಡ್ ಆಗಿದೆ, ರೂಟ್ ಕ್ಯಾಪಿಂದ ಕವರ್ ಆಗಿರುತ್ತೆ. ಓಕೆ, ದ ರೂಟ್ ಟಿಪ್ ಈಸ್ ಆಲ್ಸೋ ಕಾಲ್ಡ್ ಆಸ್ radical is covered with root cap. Okay, this radical or root tip is covered by root cap. Okay, this is the structure of dicot embryo. this is ಸಖತ್ ಸಿಂಪಲ್, ಏನಿಲ್ಲ, ಡಯಾಗ್ರಾಮ್ನ ಕೇಳ್ತಾರೆ, ಈ ಡಯಾಗ್ರಾಮ್ ಬರೆದು ಈ ಪಾರ್ಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಓಕೆ, ಪ್ಲಿಮ್ಯೂಲ್ ಯಾವುದರಿಂದ ಟರ್ಮಿನೇಟ್ಸ್ ಆಗಿದೆ, ಕಾಟಿಲಿಡಾನ್ಸ್ ಎಷ್ಟಿದೆ, ಆ್ಯಂಡ್ ಹೈಪೋಕಾಟೈಲ್ ಯಾವುದ್ರ ಕೆಳಗಡೆ ಇದೆ, ಆ್ಯಂಡ್ ರ್ಯಾಡಿಕಲ್ ಯಾವುದರಿಂದ ಟರ್ಮಿನೇಟ್ಸ್ ಆಗಿದೆ, ಆ್ಯಂಡ್ ರೂಟ್ ಕ್ಯಾಪ್ ಯಾವುದನ್ನು ಕವರ್ ಮಾಡಿದೆ, ಇಷ್ಟನ್ನು ಹೇಳಿದ್ರೆ ಆಯಿತು. ಓಕೆ, ದೆನ್ ಐ ವಿಲ್ ರಿಪೀಟ್ ಅಗೇನ್. ಎ ಟಿಪಿಕಲ್ ಕಾಟಿಲಿಡಾನ್ ಎಂಬ್ರಿಯೋ ಕನ್ಸಿಸ್ಟಿಂಗ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಆ್ಯಂಡ್ ಕಾಟಿಲಿಡಾನ್ಸ್, ಇದನ್ನು ಹೇಳಲೇಬೇಕು. ಓಕೆ, ಡೈಕಾಟ್ ಎಂಬ್ರಿಯೋದಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಆ್ಯಂಡ್ ಕಾಟಿಲಿಡಾನ್ಸ್, ಇದೆಲ್ಲ ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಈ ಪಾರ್ಟ್ ಎಂಬ್ರಿಯೋನಲ್ ಆಕ್ಸಿಸ್. ದೆನ್ ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸಲ್ಲಿ ಯಾವ್ಯಾವ ಪೋರ್ಷನ್ ಇರುತ್ತೆ, ಒಂದು ಲೆವೆಲ್ ಆಫ್ ಕಾಟಿಲಿಡಾನ್ಸ್ ಈಸ್ ಎಪಿಕಾಟೈಲ್ ಇರುತ್ತೆ. ದಿಸ್ ಎಪಿಕಾಟೈಲ್ ವಿಚ್ ಟರ್ಮಿನೇಟ್ಸ್ ದ ಪ್ಲಿಮ್ಯೂಲ್, ಈ ಎಪಿಕಾಟೈಲಿಂದ ಪ್ಲಿಮ್ಯೂಲು ಡೆವಲಪ್ ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟು ದ ಸಿಲಿಂಡ್ರಿಕಲ್ ಪೋರ್ಷನ್, ನೋಡಿ ಇದು ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ 2 cotyledons, ಇಟ್ ಈಸ್ ಕಾಲ್ಡ್ hypocotyle. Okay, this hypocotyle that terminates with the radical or root tip. ಈ ರೂಟ್ ಟಿಪ್ ಯಾವುದರಿಂದ ಕವರ್ ಆಗಿರುತ್ತೆ, ಈಸ್ ಕವರ್ಡ್ ವಿತ್ ರೂಟ್ ಕ್ಯಾಪ್. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ. ಫಾರ್ 3 ಮಾರ್ಕ್ಸ್ ಕೇಳ್ಬೋದು, ಫಾರ್ 5 ಮಾರ್ಕ್ಸ್ಗಾದರೂ ಕೇಳ್ಬೋದು. ಸ್ಟೂಡೆಂಟ್ಸ್, next let us study about structure of monocot embryo. Okay, this is for 3 marks or 5 marks. ವರ್ಷ ಕೇಳ್ತಾನೆ ಇರ್ತಾರೆ ಈ ಸ್ಟ್ರಕ್ಚರ್ನ, ಈ ಡಯಾಗ್ರಾಮ್ನ. ಓಕೆ, ಮೊನೊಕಾಟಿಲಿಡನಸ್ ಎಂಬ್ರಿಯೋ ಅಂತ ಕೇಳ್ತಾರೆ. ಇದೊಂದು ಡಯಾಗ್ರಾಮ್ ಆದರೂ ಕೇಳ್ಬೋದು, ವಿತ್ ಎಕ್ಸ್ಪ್ಲನೇಷನ್ ಫಾರ್ 5 ಮಾರ್ಕ್ಸ್ಗಾದರೂ ಕೇಳ್ಬೋದು. ಓಕೆ, ದಿಸ್ ಮೊನೊಕಾಟಿಲಿಡನಸ್ ಎಂಬ್ರಿಯೋ ಕಂಟೈನ್ಸ್ ಫಾಲೋಯಿಂಗ್ ಪಾರ್ಟ್ಸ್ ಲೈಕ್ ಸ್ಕ್ಯೂಟೆಲಮ್, ಕೋಲಿಯೋಪ್ಟೈಲ್, ಶೂಟ್ ಅಪೆಕ್ಸ್, epiblast and radical and root cap
and coleorhiza. Okay, then let us study about detailed structure of monocot embryo. The embryo of monocotyledonous possess only one cotyledonous. Monocotyledonous. Okay, mono means single. Okay, presence of only one cotyledonous. It is called monocots. Okay, the embryo of monocotyledonous possess only one cotyledonous. Okay, then ಹೇಗಿದು ಡೆವಲಪ್ ಆಗುತ್ತೆ ಈ ಮೊನೋಕಾಟ್ಸ್ ಸೇಮ್ ಡೈಕಾಟ್ಸ್ ಯಾವ ಥರ ಡೆವಲಪ್ ಆಯಿತು ಒಂದು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋದಲ್ಲಿ, ಇದು ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ಆಗುತ್ತೆ. ಓಕೆ, ದ ಫಸ್ಟ್ ಡಿವಿಷನ್ ಇನ್ ಟ್ರಾನ್ಸ್ಫರ್ ಡಿವಿಷನ್ ಇನ್ ಊಸ್ಪೋರ್ಸ್ ಆಗಿ ಡೆವಲಪ್ ಆಗುತ್ತೆ. ಒಂದು ಝೈಗೋಟಿಂದ ಫಸ್ಟ್ ಒಂದು ಸೆಲ್ ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಆಗಿ ಊಸ್ಪೋರ್ ಡೆವಲಪ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ 2 cells ಆರ್ ಫಾರ್ಮ್ಡ್. ದ ಅಪ್ಪರ್ ಸೆಲ್ ಚಲಾಜಲ್ ಅಂತ ಹೇಳ್ತಾರೆ, ಒಂದು 2 cells ಆಗಿ ಫಾರ್ಮೇಷನ್ ಆಗುತ್ತೆ. ದ ಅಪ್ಪರ್ ಸೆಲ್ ಈಸ್ ಕಾಲ್ಡ್ ಚಲಾಜಲ್ ಸೆಲ್. ಇಟ್ ಈಸ್ ಕಾಲ್ಡ್ ಎಂಬ್ರಿಯೋನಲ್ ಸೆಲ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಕಾಲ್ಡ್ ಎಂಬ್ರಿಯೋನಲ್ ಸೆಲ್ಸ್. ಆ್ಯಂಡ್ ಲೋಯರ್ ಸೆಲ್ ಇನ್ ಮೈಕ್ರೋಪೈಲರ್ ರೀಜನ್ ಇಟ್ ಈಸ್ ಕಾಲ್ಡ್ ಬೇಸಲ್. ಲೋಯರ್ ಮೈಕ್ರೋಪೈಲರ್ ಸೆಲ್ ಇಟ್ ಈಸ್ ಟರ್ಮ್ಡ್ ಆಸ್ ದ ಬೇಸಲ್ ಸೆಲ್ ಅಂತ ಹೇಳ್ತಾರೆ. ದ ಬೇಸಲ್ ಸೆಲ್ ಡಸ್ ನಾಟ್ ಡಿವೈಡ್ ಫರ್ದರ್ and later on it increases in size and form single celled vesicular suspensor. Okay, ಈ ಬೇಸಲ್ ಸೆಲ್ ಇರುತ್ತಲ್ಲ, ಈ ಬೇಸಲ್ ಸೆಲ್ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಡು ನಾಟ್ ಡಿವೈಡ್ ಫರ್ದರ್, ಡಿವೈಡ್ ಆಗಲ್ಲ ಅದು, ಆ್ಯಂಡ್ ಲೇಟರ್ ಆಗಿ ಸಸ್ಪೆನ್ಸರ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ನಾವು ಹೇಳಿದ್ದೀವಿ, ಓಕೆ, ನಾವು ಲಾಸ್ಟಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟಲ್ಲಿ ನೋಡಿದ್ದೀವಿ, ಇದೊಂದು ಸಸ್ಪೆನ್ಸರ್ ಸೆಲ್ ಅಂತ ಹೇಳ್ತಾರೆ. ಇಟ್ ಇಸ್ ಎ ಟ್ರಾನ್ಸ್ಫರ್ ಲೈಕ್ ಸ್ಟ್ರಕ್ಚರ್. ಓಕೆ, ಟ್ರಾನ್ಸ್ಫರ್ ಸ್ಟ್ರಕ್ಚರ್. ಓಕೆ, ಇದನ್ನು ಇಲ್ಲಿ ಮೇಲೆ ಒಂದು ಎಂಬ್ರಿಯೋ ಇರುತ್ತೆ. ಓಕೆ, ಇದರಿಂದ ಒಂದು ಮೊನೋಕಾಟ್ ಡೆವಲಪ್ ಆಗುತ್ತೆ. ಓಕೆ, ಓನ್ಲಿ ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಓನ್ಲಿ ಎಂಬ್ರಿಯೋನಲ್ ಸೆಲ್ ಡಿವೈಡ್ಸ್ ಟ್ರಾನ್ಸ್ಫರ್ಸ್ಲಿ ಇನ್ ವಿಚ್ ಟರ್ಮಿನಲ್ ಸೆಲ್ ಇಟ್ ಈಸ್ ಕಾಲ್ಡ್ cotyledon cell and lower or middle cell it is known as embryonal axis cell. Okay, next a transverse division takes place in embryonal axis cell given rise to 2 cell ಆಗಿ ಡೆವಲಪ್ ಆಗುತ್ತೆ. ದೆನ್ ದ 1 cell ಔಟ್ ಆಫ್ 2 ಗಿವ್ಸ್ ರೈಸ್ ಟು ಪ್ಲಿಮ್ಯೂಲ್. ಓಕೆ, ಏನಾಗುತ್ತೆ, 2 ಸೆಲ್ಲಲ್ಲಿ ಔಟ್ ಆಫ್ 2 cells 1 ಸೆಲ್ಲು ಗಿವ್ ರೈಸ್ ಟು ಪ್ಲಿಮ್ಯೂಲ್ ಇನಿಷಿಯಲ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಅನದರ್ ಗಿವ್ ರೈಸ್ ಟು ರ್ಯಾಡಿಕಲ್ ಆಗಿ ಡೆವಲಪ್ ಆಗುತ್ತೆ. ಒಂದು ಪ್ಲಿಮ್ಯೂಲು ಆ್ಯಂಡ್ ಅನದರ್ one is radical. Okay, for example you take grass family. In the grass family the cotyledonous is called scutellum, that is situated towards the one side lateral side of the embryonal axis. Okay, scutellum ಯಾವ ಸೈಡ್ ಇದೆ, ದಿಸ್ ಇಸ್ ಲ್ಯಾಟ್ರಲ್ ಸೈಡ್. ಈ ಲ್ಯಾಟ್ರಲ್ ಸೈಡಲ್ಲಿ ಓನ್ಲಿ ಒನ್ ಸೈಡಲ್ಲಿ, ಈ ಸೈಡ್ ಏನೂ ಇರಲ್ಲ ಸ್ಕ್ಯೂಟಲಮ್ಮು, ಅದನ್ನೇ ನಾವು ಲ್ಯಾಟ್ರಲ್ ಸೈಡ್ ಅಂತ ಹೇಳೋದು. ಓಕೆ, it is called scutellum. Scutellum nothing but it is an apical cotyledon is formed by continuous division of cotyledon cell. Okay, this apical cotyledon is known as scutellum. Okay, apical cotyledon, apical ಅಂದರೆ ಮೇಲೆ ಅಪಾರ್ಟ್. ಓಕೆ, ಫುಲ್ ಮೇಲಿರೋ ಲ್ಯಾಟ್ರಲ್ ಸೈಡಲ್ಲಿರೋ ಸೆಲ್. ಓಕೆ, ಇದನ್ನೇ ನಾವು ಸ್ಕ್ಯೂಟೆಲಮ್ ಅಂತ ಹೇಳೋದು. ಓಕೆ, ದೆನ್ ಅಟ್ ಇಟ್ಸ್ ಲೋಯರ್ ಎಂಡ್, ಅಪ್ಪರ್ ಸೈಡಲ್ಲಿ ಸ್ಕ್ಯೂಟೆಲಮ್ ಇದ್ದರೆ ಲೋಯರ್ ಸೈಡಲ್ಲಿ ಏನಿರಬೇಕು, ಇನ್ ಲೋಯರ್ ಎಂಡ್ ದ ಎಂಬ್ರಿಯೋನಲ್ ಆಕ್ಸಿಸ್ ಆ್ಯಸ್ ರ್ಯಾಡಿಕಲ್ ಆ್ಯಂಡ್ ರೂಟ್ ಕ್ಯಾಪ್. ದಿಸ್ ಇಸ್ ರ್ಯಾಡಿಕಲ್ ಆ್ಯಂಡ್ ರೂಟ್ ಕ್ಯಾಪ್. ನೋಡಿ, ಇದು ರ್ಯಾಡಿಕಲ್ ಇದೆ, ರ್ಯಾಡಿಕಲ್ ಮೇಲೆ ಈ ರ್ಯಾಡಿಕಲ್ನ ಕವರ್ ಮಾಡಿರೋದು ರೂಟ್ ಕ್ಯಾಪ್. ಓಕೆ, at the lower end embryonal axis as the radical and root cap. The root cap ಏನು ಮಾಡುತ್ತೆ, root cap is encloses an undifferentiated sheet. It is called coleorhiza. Okay, the plumule and radical is covered by cap like hard protective structure. Okay, plumule and radical is covered by cap ಇಂದ ಕವರ್ಡ್ ಆಗಿರುತ್ತೆ. It is a hard and protective structure. ದ ಕವರಿಂಗ್ ಪ್ಲಿಮ್ಯೂಲ್, ಈ ಪ್ಲಿಮ್ಯೂಲ್ನ ಕವರಿಂಗ್ ಮಾಡಿರೋದು ಯಾರು, ಕೋಲಿಯೋಪ್ಟೈಲ್. ಓಕೆ,
ಇಲ್ಲಿದೆ ನೋಡಿ. ಓಕೆ, ಕೋಲಿಯೋಪ್ಟೈಲ್ ಅಂತ ಹೇಳ್ತಾರೆ. ಆ್ಯಂಡ್ ದ ಕವರಿಂಗ್ ಆಫ್ ರ್ಯಾಡಿಕಲ್ ಇಟ್ ಈಸ್ ಕಾಲ್ಡ್ ಕೋಲಿಯೋರೈಸಾ. ಓಕೆ, ರೂಟ್ ಕ್ಯಾಪ್ ಆ ರ್ಯಾಡಿಕಲ್ನ ಕವರ್ ಮಾಡಿರೋದು ಯಾರು? ಈ ಕೋಲಿಯೋರೈಸಾ. ದ ರೂಟ್ ಕ್ಯಾಪ್ ಈಸ್ ಎನ್ಕ್ಲೋಸ್ಡ್ ಇನ್ ಆನ್ ಅನ್ಡಿಫ್ರೆನ್ಷಿಯೇಟೆಡ್ ಶೀಟ್, ಇಟ್ ಈಸ್ ಕಾಲ್ಡ್ ಕೋಲಿಯೋರೈಸಾ. ದೆನ್ the portion of embryonal axis above the level of attachment of scutellum is ಎಪಿಕಾಟೈಲ್. ಓಕೆ, ಈ ಸ್ಕ್ಯೂಟೆಲಮ್ ಯಾವುದರಿಂದ ಟರ್ಮಿನೇಟ್ ಆಗಿದೆ? ಎಪಿಕಾಟೈಲಿಂದ ಒರಿಜಿನೇಟ್ ಆಗಿದೆ. ಓಕೆ, ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಎಂಬ್ರಿಯೋನಲ್ ಆಕ್ಸಿಸಲ್ಲಿ ನಾವು ಫಸ್ಟೇ ಹೇಳಿದ್ದೀವಿ ಯಾವುದೇ ಪಾರ್ಟ್ಸ್ ಡೆವಲಪ್ ಆಗುತ್ತೆ ಅಂತ. ಓಕೆ, ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಅಬೋವ್ ದ ಲೆವೆಲ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಸ್ಕ್ಯೂಟೆಲಮ್ is epicotyle. Then the epicotyle as the shoot apex. Okay, epicotyle is terminates shoot apex. Okay, shoot apex and few leaf primordia enclosed in a hollow foliar sheet. It is called coleoptile. Okay, coleoptile is a covering of plumule. Okay, the epicotyle as a shoot apex and a few leaf primordia enclosed in a hollow foliar sheet, it is called coleoptile. Okay, this is the structure of monocot and dicot embryo. And we are discussed about development of embryo. It is called embryogenesis. Okay, now I will stop here. I will continue on next video. Thank you. Jai Shri Gurudev. Students, in this today's session we are learnt about structure of seed. Okay, ಈ ಕ್ಲಾಸಲ್ಲಿ ಸ್ಟ್ರಕ್ಚರ್ ಆಫ್ ಸೀಡ್ ನಾನು ನೋಡೋಣ. ಒಂದು ಸೀಡು ಯಾವುದರಿಂದ ಫಾರ್ಮೇಷನ್ ಆಗಿದೆ ಆ್ಯಂಡ್ ಒಂದು ಸೀಡ್ ಕಂಪ್ಲೀಟಾಗಿ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೀಡ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ಫರ್ಟಿಲೈಸ್ಡ್ ಓವ್ಯೂಲ್. ಓಕೆ, ಸೀಡ್ ಈಸ್ ಎ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುಯಲ್ ರಿಪ್ರೊಡಕ್ಷನ್. ಒಂದು ಕಂಪ್ಲೀಟಾಗಿ ಒಂದು ಫ್ಲವರಿಂಗ್ ಪ್ಲ್ಯಾಂಟಲ್ಲಿ ಸೆಕ್ಸುಯಲ್ ರಿಪ್ರೊಡಕ್ಷನ್ ಲೈಕ್ ಅ ಪ್ರೀ ಫರ್ಟಿಲೈಸೇಷನ್ ಆ್ಯಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ ಎಲ್ಲ ಆದಮೇಲೆ ಫೈನಲ್ ಪ್ರಾಡಕ್ಟ್ ಯಾವುದು ಅಂದರೆ ಈ ಸೀಡ್. ಓಕೆ, ದೆನ್ ದ ಸೀಡ್ ಈಸ್ ಎ ಫರ್ಟಿಲೈಸ್ಡ್ ಓವ್ಯೂಲ್. ಇಟ್ ಈಸ್ ಆಲ್ವೇಸ್ ಡೆವಲಪ್ಡ್ ವಿತಿನ್ ದ ಫ್ರೂಟ್. ಓಕೆ, ಇದು ಎಲ್ಲಿ ಡೆವಲಪ್ ಆಗುತ್ತೆ? ಇಟ್ ಈಸ್ ಆಲ್ವೇಸ್ ಡೆವಲಪ್ಡ್ ವಿತಿನ್ ದ ಫ್ರೂಟ್ಸ್. ಓಕೆ, ಆ್ಯಂಡ್ ಪೋಸ್ಟ್ ಫರ್ಟಿಲೈಸೇಷನಲ್ ಈವೆಂಟ್ಸಲ್ಲಿ ಎಲ್ಲ ನಾವು ನೋಡಿದ್ದೀವಿ. ಓಕೆ, ಯಾವುದರಿಂದ ಡೆವಲಪ್ ಆಗುತ್ತೆ ಅಂತ? ಈ ಓವ್ಯೂಲಿಂದನೇ ಈ ಸೀಡ್ ಡೆವಲಪ್ ಆಗೋದು. ಸೀಡ್ ವಿಲ್ ಡೆವಲಪ್ಡ್ ಫ್ರಮ್ ಓವ್ಯೂಲ್. ಓಕೆ, ದ ಸೀಡ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಫರ್ಟಿಲೈಸ್ಡ್ ಓವ್ಯೂಲ್. ಆ್ಯಂಡ್ ಇನ್ angiosperm, ಫಾರ್ ಎಕ್ಸಾಂಪಲ್ ಯು ಟೇಕ್ ಎನಿ angiospermic plant, ದ ಸೀಡ್ ಈಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುಯಲ್ ರಿಪ್ರೊಡಕ್ಷನ್. ಈ ಸೆಕ್ಸುಯಲ್ ರಿಪ್ರೊಡಕ್ಷನ್ ಆದಾದಮೇಲೆ ಒಂದು ಪ್ಲ್ಯಾಂಟಿಂದು ಫರ್ಟಿಲೈಸೇಷನ್ ಆದಾದಮೇಲೆ ಫೈನಲ್ ಪ್ರಾಡಕ್ಟ್ ಯಾವುದು ಅಂದರೆ ಈ ಸೀಡ್. ಓಕೆ, ಈ ಸೀಡಿಂದನೇ ಒಳಗಡೆ ಈ ಸೀಡಿಂದನೇ ಇನ್ನೊಂದು ಪ್ಲ್ಯಾಂಟು ಡೆವಲಪ್ ಆಗೋದು. ದೆನ್ ದ ಸೀಡ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಫ್ರೂಟ್. ಓಕೆ, ಹಿಂಗೆ ಹೇಳಿದ್ದೀವಿ ಫೈನಲ್ ಪ್ರಾಡಕ್ಟ್ ಆಫ್ ದ ಸೀಡ್ ಅಂತ ಹೇಳಿದ್ವಿ. ಬಟ್ ಈ ಸೀಡ್ ಎಲ್ಲಿರುತ್ತೆ? ಇಟ್ ಈಸ್ ಸೀಡ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಫ್ರೂಟ್. ಓಕೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ಮ್ಯಾಂಗೋ ತೊಗೊಂಡ್ರೆ ಎಕ್ಸಾಂಪಲು, ಆ ಮ್ಯಾಂಗೋ ಒಳಗಡೆ ಸೀಡ್ ಇರುತ್ತೆ. ಅದಕ್ಕೋಸ್ಕರ ಆ ಫ್ರೂಟ್ ಒಳಗಡೆನೇ ಅಲ್ವಾ ಸೀಡ್ ಡೆವಲಪ್ ಆಗೋದು. ದ ಸೀಡ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಫ್ರೂಟ್. ಎ ಟಿಪಿಕಲ್ ಸೀಡ್ ಕನ್ಸಿಸ್ಟಿಂಗ್ ಆಫ್ seed coat and cotyledons and embryo axis. Okay, these are the main parts consisting of this structure of seed. ಒಂದು ಸೀಡ್ ತಗೊಂಡ್ರೆ ಅದರಲ್ಲಿ ಒಂದು ಸೀಡ್ ಕೋಟ್ ಇರುತ್ತೆ. ಓಕೆ, ಸೀಡ್ ಕೋಟ್ ಇರುತ್ತೆ, ದೆನ್ ಕಾಟಿಲಿಡಾನ್ಸ್ ಇರುತ್ತೆ, ದೆನ್ ಎಂಬ್ರಿಯೋ ಆಕ್ಸಿಸ್ ಇರುತ್ತೆ. ದಿಸ್ ಈಸ್ ದ ಡಿಫ್ರೆಂಟ್ ಟೈಪ್ಸ್ ಸ್ಟ್ರಕ್ಚರ್ ಆಫ್ ಸೀಡ್ ಫಾರ್ ಡಿಫ್ರೆಂಟ್ ಸ್ಪೀಶೀಸ್ ಲೈಕ್ bean seed and castor seed. For example, you take castor seed, it is seed coat and it is endosperm and it is cotyledon. Okay, the seed consisting of very important three types. Seed coat is the outer layer covering of seed coat. This seed coat consisting of two layers like tegma and outer layer, testa outer layer and tegma, it is a ಇನ್ನರ್ ಲೇಯರ್. ಈ ಸೀಡ್ ಕೋಟ್ ಯಾವುದರಿಂದ ಆಗಿರುತ್ತೆ? ದಿಸ್ ಸೀಡ್ ಕೋಟ್ ಈಸ್ ಫಾರ್ಮೇಷನ್ ಫ್ರಮ್ ಯಾವುದರಿಂದ ಆಗಿರುತ್ತೆ? ಇಂಟೆಗ್ಯುಮೆಂಟ್. ಓಕೆ, ಇಂಟೆಗ್ಯುಮೆಂಟಿಂದ ಒಂದು ಸೀಡ್ ಕೋಟು ಫಾರ್ಮೇಷನ್ ಆಗಿರುತ್ತೆ. ಓಕೆ, ದೆನ್ ದ ಕಾರ್ಟಿಲಿಡಾನ್ಸ್ ಆಫ್ ದ ಎಂಬ್ರಿಯೋ ಆರ್ ಥಿಕ್ ಆ್ಯಂಡ್ ಸ್ವಾಲನ್ ಡ್ಯೂ ಟು ಸ್ಟೋರೇಜ್ ಆಫ್
reserve food material, reserve food, okay, as in legumes, okay. ಈ ಕಾಟಿಲಿಡಾನ್ಸಲ್ಲಿ ಈ ಸೀಡಲ್ಲಿ ಕಾಟಿಲಿಡಾನ್ಸ್ ಇರುತ್ತೆ. ಕಾಟಿಲಿಡಾನ್ಸ್ ಏನು ಕೆಲಸ ಮಾಡುತ್ತೆ? ದ ಕಾಟಿಲಿಡಾನ್ಸ್ ಆಫ್ ದ ಎಂಬ್ರಿಯೋ ಆರ್ ಥಿಕ್, ವೆರಿ ಹಾರ್ಡ್ ಆಗಿರುತ್ತೆ, ಆ್ಯಂಡ್ ಸ್ಪಾಲೋನ್ ಡ್ಯೂ ಟು ಸ್ಟೋರೇಜ್ ಆಫ್ ಫುಡ್ ರಿಸರ್ವ್, ಓಕೆ. ದೆನ್ ದ ಮೆಚ್ಯೂರ್ ಸೀಡ್ ಮೇ ಬಿ non-albuminous and albuminous, okay. These seeds can be classified or differentiated into two types, like non-albuminous seed and albuminous seed, okay. ಈ ಕಂಪ್ಲೀಟ್ ಸೀಡ್ನ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಏನಂತ ಅಂದರೆ ಒಂದು ನಾನ್ ಆಲ್ಬುಮಿನಸ್ ಸೀಡ್ ಆ್ಯಂಡ್ ಅನದರ್ ಒನ್ ಈಸ್ ಆಲ್ಬುಮಿನಸ್ ಸೀಡ್, ಓಕೆ. ವಾಟ್ ಡು ಯು ಮೀನ್ ಬೈ ನಾನ್ ಆಲ್ಬುಮಿನಸ್ ಸೀಡ್? ಏನು ನಾನ್ ಆಲ್ಬುಮಿನಸ್ ಸೀಡ್ ಅಂದರೆ, I will tell you definition. Have a no endosperm as it is completely consumed during embryo development. ಇದರಲ್ಲಿ ಒಂದು ಕಂಪ್ಲೀಟ್ ಎಂಡೋಸ್ಪಮೇ ಆಬ್ಸೆಂಟ್ ಆಗಿರುತ್ತೆ, ಆ ಎಂಡೋಸ್ಪಮೇ ಇರಲ್ಲ. ಹ್ಯಾವ್ ಎ ನೋ ಎಂಡೋಸ್ಪಮ್ ಆ್ಯಸ್ ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಎಂಡೋಸ್ಪಮ್ಮು ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗೋಗಿರುತ್ತೆ. ಅದನ್ನೇ ನಾವು ನಾನ್ ಆಲ್ಬುಮಿನಸ್ ಸೀಡ್ ಅಂತ ಹೇಳೋದು, ಓಕೆ. ಅಂದರೆ ಎಂಡೋಸ್ಪಮ್ ಕಂಪ್ಲೀಟಾಗಿ ಯುಟಿಲೈಸ್ ಆಗೋಗಿರುತ್ತೆ, ಓಕೆ. ಎಂಡೋಸ್ಪಮ್ ಕಂಪ್ಲೀಟಾಗಿ ಯುಟಿಲೈಸ್ ಆಗೋಗಿರುತ್ತೆ. ದೆರ್ ಇಸ್ ನೋ ರೆಸಿಡ್ಯೂಯಲ್ ಎಂಡೋಸ್ಪಮ್, ಓಕೆ. ದೆರ್ ಇಸ್ ನೋ ರೆಸಿಡ್ಯೂಯಲ್ ಎಂಡೋಸ್ಪಮ್. ಇಟ್ ಈಸ್ ಕಾಲ್ಡ್ ನಾನ್ ಆಲ್ಬುಮಿನಸ್ ಸೀಡ್. ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಪೀ ಪ್ಲ್ಯಾಂಟ್. ಪೀ ಪ್ಲ್ಯಾಂಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ನಾನ್ ಆಲ್ಬುಮಿನಸ್ ಸೀಡ್. And groundnut is also example of non-albuminous seed, okay. Seeds ಅಲ್ಲಿ ಟೂ ಟೈಪ್ಸು, ಒಂದು ನಾನ್ ಆಲ್ಬುಮಿನಸ್ ಸೀಡ್ ಆ್ಯಂಡ್ ಆಲ್ಬುಮಿನಸ್ ಸೀಡ್. ನಾನ್ ಆಲ್ಬುಮಿನಸ್ ಸೀಡ್ ಅಂದರೆ ಅದರಲ್ಲಿ ಎಂಡೋಸ್ಪಮ್ ಕಂಪ್ಲೀಟಾಗಿ ಯುಟಿಲೈಸ್ ಆಗೋಗಿರುತ್ತೆ, ಓಕೆ. ಯುಟಿಲೈಸ್ ಆಗಿ ಅದರಲ್ಲಿ ಎಂಡೋಸ್ಪಮ್ಮೇ ಅಬ್ಸೆಂಟ್ ಆಗಿರುತ್ತೆ. ಹ್ಯಾವ್ ಎ ನೋ ಎಂಡೋಸ್ಪಮ್ ಆ್ಯಸ್ ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಯಾವಾಗ? during embryo development, okay. Then another types of seed, nothing but it is albuminous seed, okay. Albuminous seed andreno, it is a retain a part of endosperm as it is not completely used up during embryo ಡೆವಲಪ್ಮೆಂಟ್. ಎಂಬ್ರಿಯೋ ಡೆವಲಪ್ಮೆಂಟ್ ಆಗಬೇಕಾದ್ರೆ ಈ ಎಂಡೋಸ್ಪಮ್ ಇರೋದು ಕಂಪ್ಲೀಟಾಗಿ ಯುಟಿಲೈಸ್ ಆಗಿರಲ್ಲ, ಓಕೆ. ಬಟ್ ನಾನ್ ಆಲ್ಬುಮಿನಸಲ್ಲಿ ಕಂಪ್ಲೀಟಾಗಿ ಯುಟಿಲೈಸ್ ಆಗಿರುತ್ತೆ. ಇದು ಅದಕ್ಕೆ ಆಪೋಸಿಟ್ಟು. ಆಲ್ಬುಮಿನಸ್ ಸೀಡ್ ಅಂದರೆ ಇನ್ನೂ ಯುಟಿಲೈಸ್ ಆಗಿರಲ್ಲ, ಓಕೆ. ಇನ್ ದ ಸೀಡ್ ದೇ ಹ್ಯಾವ್ ರಿಟೈನ್, ಇನ್ನೂ ಇರುತ್ತೆ, ಓಕೆ. ಸ್ವಲ್ಪ ಎಂಡೋಸ್ಪಮ್ಮು ಹಾಗೇ ಇನ್ನೂ ಇರುತ್ತೆ. ಆ ಎಂಡೋಸ್ಪಮ್ನ ನಾವು, ಆ ಸೀಡ್ನ ನಾವೇನಂತ ಹೇಳ್ತಾರೆ ಅಂದರೆ ಆಲ್ಬುಮಿನಸ್ ಸೀಡ್, ಓಕೆ. ಆಲ್ಬುಮಿನಸ್ ಸೀಡ್ ನಥಿಂಗ್ ಬಟ್ ದ ರಿಟೈನ್ ಎ ಪಾರ್ಟ್ ಆಫ್ ಎಂಡೋಸ್ಪಮ್. ಇನ್ನು ಎಂಡೋಸ್ಪಮ್ ಪಾರ್ಟ್ಸು ಇನ್ನು ಹಾಗೇ ಇರುತ್ತೆ, ಓಕೆ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್, ಫುಲ್ ಕಂಪ್ಲೀಟಾಗಿ ಯೂಸ್ ಆಗಿರಲ್ಲ. ಯಾವುದ್ರ ಥರ? ಈ ನಾನ್ ಆಲ್ಬುಮಿನಸ್ ಸೀಡ್ ಥರ ಇನ್ನೂ ಕಂಪ್ಲೀಟಾಗಿ ಯೂಸ್ ಆಗಿರಲ್ಲ. ಡ್ಯೂರಿಂಗ್ ಯಾವಾಗ? ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್, ಓಕೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆಲ್ಬುಮಿನಸ್ ಸೀಡ್ಸ್? ಆಲ್ಬುಮಿನಸ್ ಸೀಡ್ಸ್ಗೆ ಎಕ್ಸಾಂಪಲ್ ಯಾವುದ್ಯಾವುದು ಅಂತ ನಾವು ನೋಡೋದಾದರೆ, ಒಂದು ವೀಟ್ ಪ್ಲ್ಯಾಂಟ್ and maize and barley and castor and sunflower. These plants are example of albuminous seeds, okay. ಗೊತ್ತಾಯ್ತಾ? ಅಂಡರ್ಸ್ಟುಡ್? Seeds nothing but seeds is a final product of fertilization. ಒಂದು ಫರ್ಟಿಲೈಸೇಷನ್ ಕಂಪ್ಲೀಟಾಗಿ ಫರ್ಟಿಲೈಸೇಷನ್ ಈವೆಂಟ್ಸ್ ಆದಾದಮೇಲೆ ಒಂದು ಪ್ಲ್ಯಾಂಟು ಫೈನಲ್ ಪ್ರಾಡಕ್ಟ್ ಯಾವುದು ಅಂದರೆ ಈ ಸೀಡ್, ಓಕೆ. ಈ ಸೀಡ್ ಎಲ್ಲಿ ಇರುತ್ತೆ? ಇಟ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಫ್ರೂಟ್, ಓಕೆ. ಸೀಡ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಫರ್ಟಿಲೈಸ್ಡ್ ಓವ್ಯೂಲ್ ಅಂತಲೂ ಹೇಳ್ತಾರೆ, ಓಕೆ. ಈ ಸೀಡ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್ ಫರ್ಟಿಲೈಸ್ಡ್ ಓವ್ಯೂಲ್. ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಸೀಡ್ ಅಂತ ಏನಾದರೂ ಕೇಳಿದ್ರು ಬರೀಬೇಕು, ಆ್ಯಂಡ್ ಫರ್ಟಿಲೈಸ್ಡ್ ಓವ್ಯೂಲ್ ಅಂತ ಆದರೂ ಕೇಳಿದ್ರು ಇದೇ ಎಕ್ಸ್ಪ್ಲನೇಷನ್ ಬರೀಬೇಕು, ಓಕೆ. ಇನ್ ಏಂಜಿಯೋಸ್ಪರ್ಮ್ ದ ಸೀಡ್ ಇಸ್ ಎ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್. ನಾನು ಆವಾಗಲೇ ಹೇಳ್ದಂಗೆ ಈ ಸೀಡ್ ಅನ್ನೋದು ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್, ಓಕೆ. ಬಟ್ ಹೇಳಿದ್ವಿ, ಬಟ್ ಈ ಸೀಡ್ ಎಲ್ಲಿರುತ್ತೆ? ಇಟ್ ಈಸ್ ಸೀಡ್ಸ್ ಫಾರ್ಮ್ಡ್ ಇನ್ಸೈಡ್ ದ ಫ್ರೂಟ್ ಒಳಗಡೆನೆ ಡೆವಲಪ್ ಆಗುತ್ತೆ, ಓಕೆ. ದೆನ್ ಈ ಸೀಡಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಸೀಡ್ ಅಂತ ತಗೊಂಡ್ರೆ ಅದರಲ್ಲಿ ಔಟರ್ ಕವರಿಂಗ್ ಪಾರ್ಟ್ ಯಾವುದು? ಸೀಡ್ ಕೋಟ್. ಆ್ಯಂಡ್
presence of cotyledon, and we can see in the seed like embryo axis. Okay, these three parts are present in inside the seeds. Okay, then students, this is the structure of bean seed. Okay, then it is castor seed, and it is onion seed, and it is maize seed. Okay, in this bean seed presence of two cotyledons, and it is microphylar end. Then this castor seed contains seed coat, endosperm and cotyledons. Okay, ನೋಡಿ ಇಲ್ಲಿ ವೈಟಿಶ್ ಪಾರ್ಟ್ ಇದೆಯಲ್ಲ, ಇದನ್ನೇ cotyledons ಅಂತ ಹೇಳೋದು. Okay, then you take example of onion seed, like onion seed contains seed coat. This is structure of seed coat, and this is cotyledon and shoot apical meristem and hypocotyl root axis, and it is root tip, and it is endosperm. Okay, this is the example of, this is the parts of onion seed. Then final, it is maize seed. Okay, then this maize seed contains parts like pericarp, outer pericarp, and endosperm. This is complete endosperm, and it is scutellum and coleoptile, plumule, radicle and coleorhiza. This is the structure of different types or different species seeds. Okay, students, next point of seeds, nothing but it is called perisperm. Okay, perisperm we can see in black pepper and beet plant. Okay, ಈ ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಬೀಟ್ ಪ್ಲ್ಯಾಂಟಲ್ಲಿ ಪೆರಿಸ್ಪಮ್ ಅಂತ ಸ್ಟ್ರಕ್ಚರ್ನ ನಾವು ನೋಡ್ತೀವಿ. ಓಕೆ, ದಿಸ್ ಪೆರಿಸ್ಪಮ್ ಯಾವಾಗಲೂ ಕೇಳ್ತಾನೆ ಇರ್ತಾರೆ, ಡಿಫೈನ್ ಪೆರಿಸ್ಪಮ್ ಅಂತ ಎಕ್ಸಾಮಲ್ಲಿ, ಆನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ ಈ ಕ್ವಶನು. ಡಿಫೈನ್ ಪೆರಿಸ್ಪಮ್ 1 ಮಾರ್ಕ್ಸಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಏನು ವಾಟ್ ಈಸ್ ದಿಸ್ ಪೆರಿಸ್ಪಮ್? ಪೆರಿಸ್ಪಮ್ ಅಂದರೆ ಏನಿಲ್ಲ, ಇನ್ ಸೋಮ್ ಸೀಡ್ಸ್ ದ ರಿಮಿನೆಂಟ್ ಆಫ್ ನ್ಯೂಸೆಲಸ್ ಆರ್ ಅಬ್ಸರ್ವ್ಡ್. ಓಕೆ, ಒಂದು ಸಮ್ ಸೀಡ್ಸಲ್ಲಿ ಏನಾಗುತ್ತೆ, ಕೆಲವೊಂದು ಸೀಡ್ಸಲ್ಲಿ ಇನ್ನು ನ್ಯೂಸೆಲಸ್ಸು ಇನ್ನು ಹಾಗೆ ಇರುತ್ತೆ. ದ ರೆಸಿಡ್ಯುಯಲ್ ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಪ್ರೆಸೆಂಟ್ ಇನ್ ದ ಸೀಡ್. ಓಕೆ, ಇನ್ನು ನ್ಯೂಸೆಲಸ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಎಂಬ್ರಿಯೋ ಸ್ಯಾಕ್ ಅಂತ ತಗೊಂಡ್ರೆ, ಈ ಎಂಬ್ರಿಯೋ ಸ್ಯಾಕ್ ಸುತ್ತ ಏನಿರುತ್ತೆ, ನ್ಯೂಸೆಲಸ್ ಇರುತ್ತೆ. ಓಕೆ, ಇದನ್ನೇ ನಾವು ನ್ಯೂಸೆಲಸ್ ಅಂತ ಹೇಳೋದು. ಓಕೆ, ಕೆಲವೊಂದು ಸೀಡಲ್ಲಿ ಈ ನ್ಯೂಸೆಲಸ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ, ಅದನ್ನು ನಾವು ಪೆರಿಸ್ಪಮ್ ಅಂತ ಹೇಳ್ತಾರೆ, ಪೆರಿಸ್ಪಮ್. ಓಕೆ, ಎಕ್ಸಾಂಪಲ್ ಆಫ್ ಪೆರಿಸ್ಪಮ್ ಅಂತ ನೋಡಿದ್ರೆ ಯಾವ್ಯಾವ ಪ್ಲ್ಯಾಂಟಲ್ಲಿ ಪೆರಿಸ್ಪಮ್ ನೋಡ್ತೀವಿ ಅಂದರೆ, ಒಂದು ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಬೀಟ್ ಪ್ಲ್ಯಾಂಟ್. ಓಕೆ, ಪೆರಿಸ್ಪಮ್, ಐ ವಿಲ್ ರಿಪೀಟ್ ದ ಡೆಫಿನೇಷನ್. ಪೆರಿಸ್ಪಮ್ ನಥಿಂಗ್ ಬಟ್ ದಿಸ್ ಇಸ್ ದ ರೆಸಿಡ್ಯುಯಲ್ ಆ್ಯಂಡ್ ಪರ್ಸಿಸ್ಟೆಂಟ್ ನ್ಯೂಸೆಲಸ್. ಇದನ್ನು ಬರೀಲೇಬೇಕು ಈ ವರ್ಡು. This is the residual persistent nucellus present in the seed. It is called perisperm. The example of perisperm nothing but it is black pepper and beet plant. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ ಇರುತ್ತೋ ಅದನ್ನೇ ಬರೀಬೇಕು. ಓಕೆ, ದೆನ್ ಇನ್ ದಿಸ್ ಸೀಡ್ ಪ್ರೆಸೆನ್ಸ್ ಆಫ್ ಸೀಡ್ ಕೋಟ್. ದಿಸ್ ಸೀಡ್ ಕೋಟ್ ಫಾರ್ಮ್ಡ್ ಫ್ರಮ್, ಇಟ್ ಈಸ್ ಕಾಲ್ಡ್ ಇಂಟೆಗ್ಯುಮೆಂಟ್. ಓಕೆ, ನಾವು ಓದಿದ್ದೀವಿ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ ಇವೆಲ್ಲ ಓದಿದ್ದೀವಿ. ಒಂದು ಸೀಡ್ ಕೋಟ್ ಯಾವುದರಿಂದ ಫಾರ್ಮೇಷನ್ ಆಗುತ್ತೆ, ಇಟ್ ಈಸ್ ಲೈಕ್ ಇಂಟೆಗ್ಯುಮೆಂಟ್, ಔಟರ್ ಇಂಟೆಗ್ಯುಮೆಂಟ್ ಆ್ಯಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಅನಾಟ್ರೋಪಸ್ ಓವ್ಯೂಲ್ಸಲ್ಲೂ ಓದಿದ್ದೀವಿ. ಓಕೆ, ಇಂಟೆಗ್ಯುಮೆಂಟ್ ಆಫ್ ದ ಓವ್ಯೂಲ್ ಈಸ್ ಹಾರ್ಡನ್ ದ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್. ಓಕೆ, ದಿಸ್ ಸೀಡ್ ಕಂಟೇನ್ಸ್ ಔಟರ್ ಕವರಿಂಗ್ ಪ್ರೊಟೆಕ್ಟಿವ್ ಲೇಯರ್. It is called seed coat. This seed coat is formed from, it is called integument. Okay, integument ಅನ್ನೋ ಸ್ಟ್ರಕ್ಚರ್ ಇಂದ, ಲೇಯರ್ ಆರ್ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಇಂದ ಈ ಸೀಡ್ ಕೋಟು ಆಗಿರುತ್ತೆ. ಓಕೆ, ದೆನ್ ದ ಮೈಕ್ರೋಪೈಲರ್ ರಿಮೇನ್ಸ್ ಆಸ್ ಎ ಸ್ಮಾಲ್ ಪೋರ್ ಇನ್ ದ ಸೀಡ್ ಕೋಟ್. ಓಕೆ, ಒಂದು ಈ ಥರ ಫಾರ್ ಎಕ್ಸಾಂಪಲ್ ಒಂದು ಬೀನ್ ಸೀಡ್ ತಗೊಂಡ್ರೆ ಇಲ್ಲಿ ಸ್ಮಾಲ್ ಓಪನಿಂಗ್ ಇರುತ್ತೆ, ಪೋರ್ ಇರುತ್ತೆ. ಓಕೆ, ಅದನ್ನೇ ನಾವು ಏನಂತಾರೆ, ಪೋರ್ ಅಂತ ಹೇಳ್ತಾರೆ. ಇದು ಎಲ್ಲಿರುತ್ತೆ, ಇಟ್ ಈಸ್ ಎ ಮೈಕ್ರೋಪೈಲರ್ ರೀಜನಲ್ಲಿ ಈ ಪೋರ್ ಇರೋದು. ಓಕೆ, ಸ್ಮಾಲ್ ಪೋರ್. ಏನಿದು ಏನು ಮಾಡುತ್ತೆ, ದ ಎಂಟ್ರಿ ಆಫ್ ಆಕ್ಸಿಜನ್ ಆ್ಯಂಡ್ ವಾಟರ್
ಇಂಟು ದ ಸೀಡ್ ಡ್ಯೂರಿಂಗ್ ಜರ್ಮಿನೇಷನ್. ಒಂದು ಜರ್ಮಿನೇಷನ್ ಪ್ರೋಸೆಸ್ ಆಗಬೇಕಾದ್ರೆ ಈ ಪೋರಿಂದ ದ ಎಂಟ್ರಿ ಆಫ್ ಫೆಸಿಲಿಟೇಟಿಂಗ್ ದ ಆಕ್ಸಿಜನ್ ಆ್ಯಂಡ್ ವಾಟರ್. ಓಕೆ, ಈ ಆಕ್ಸಿಜನ್ ಆ್ಯಂಡ್ ವಾಟರು ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಯಾವುದ್ರ ಮುಖಾಂತರ ಆಗುತ್ತೆ? ಈ ಪೋರ್ ಮುಖಾಂತರನೇ ಆಗೋದು. ಓಕೆ, the micropylar remains as a small pore in the seed coat. This facilitates the entry of oxygen and water into the seed during germination. Okay, then as the seed mature, when the seed matures ಆದಾಗ its water content is reduced and seeds become ರಿಲೇಟಿವ್ಲಿ ಡ್ರೈ. ಓಕೆ, ನಾವು ಇವಾಗ ಫಾರ್ ಎಕ್ಸಾಂಪಲ್ ಯು ಟೇಕ್ ಏನು ವೀಟ್ ತಗೊಳ್ಳಿ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಇದನ್ನು ವರ್ಷಾನುಗಟ್ಟಲೆ ಏನಕ್ಕೋಸ್ಕರ ಸ್ಟೋರ್ ಮಾಡ್ತಾರೆ ಅಂದರೆ ಇದು ಡ್ರೈ ಆಗಿರುತ್ತೆ. ಓಕೆ, ಅದು ಕೊಳ್ತೋಗಲ್ಲ, ಫುಲ್ಲು ಡ್ರೈ, ಸೀಡು ಮೆಚ್ಯೂರ್ ಆಗ್ತಾ 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 ಡ್ರೈ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಈಸಿಯಾಗಿ ಪ್ರಿಸರ್ವ್ ಮಾಡ್ಬೋದು. ಆ್ಯಸ್ ದ ಸೀಡ್ ಮೆಚ್ಯೂರ್ ಇಟ್ಸ್ ವಾಟರ್ ಕಂಟೆಂಟ್ ಈಸ್ ರೆಡ್ಯೂಸ್, ಕಂಪ್ಲೀಟಾಗಿ ವಾಟರ್ ಕಂಟೆಂಟು ರೆಡ್ಯೂಸ್ಡ್ ಆಗುತ್ತೆ ಆ್ಯಂಡ್ ಸೀಡ್ ಬಿಕಮ್ ರಿಲೇಟಿವ್ಲಿ ಡ್ರೈ. ಓಕೆ, 10 to 15% ಆಫ್ ದ ಮಾಯ್ಶ್ಚರ್ ಬೈ ಮಾಸ್. ಓಕೆ, ಮಾಸಿಂದ 10 to 50% ಮಾಸಿಂದನೇ ಅದು ಸೀಡು ಕಂಟೆಂಟ್ ಇರುತ್ತೆ. ಓಕೆ, ದೆನ್ ದ ಜನರಲ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆಫ್ ದ ಎಂಬ್ರಿಯೋ ಸ್ಲೋ ಡೌನ್. ಓಕೆ, ಸೀಡ್ ಡ್ರೈ ಆ್ಯಂಡ್ ಮೆಚ್ಯೂರ್ ಆಗ್ತಾ ಆಗ್ತಾ ಏನಾಗುತ್ತೆ? ದ ಜನರಲ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆಫ್ ದ ಎಂಬ್ರಿಯೋ ಸ್ಲೋ ಡೌನ್. ದ ಎಂಬ್ರಿಯೋ ಮೇ ಬಿ ಎಂಟರ್ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಕಾಲ್ಡ್ ಡಾರ್ಮೆನ್ಸಿ. ಓಕೆ, ಏನಿದು ಇನ್ಆಕ್ಟಿವಿಟಿ ಆ್ಯಂಡ್ ಡಾರ್ಮೆನ್ಸಿ? ದ ಮೆಚ್ಯೂರ್ ಸೀಡ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಡಿಹೈಡ್ರೇಷನ್ ಓಕೆ, ಈ ಡಿಹೈಡ್ರೇಷನ್ ಆ್ಯಂಡ್ ಡಾರ್ಮೆನ್ಸಿ, ಒಂದು ಮೆಚ್ಯೂರ್ ಸೀಡಲ್ಲಿ ಇರೋದ್ರಿಂದನೇ ಇದನ್ನು ನಾವು ಈ ಸೀಡನ್ನ ವರ್ಷಾನುಗಟ್ಟಲೆ ಪ್ರಿಸರ್ವ್ ಆ್ಯಂಡ್ ಸ್ಟೋರ್ ಮಾಡೋಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ನಾವು ಈ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಇವನ್ನೆಲ್ಲ ವರ್ಷಾನುಗಟ್ಟಲೆ ಸ್ಟೋರು ಮಾಡ್ತೀವಿ. ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ, ಅಂದರೆ ನೆಕ್ಸ್ಟು ಏನಾದರೂ ಉಳಬೇಕು ಅಂದರೆ ಅದಕ್ಕೂ ಯೂಸ್ ಮಾಡೋದು ಇಂಥ ಪ್ರಿಸರ್ವ್ ಮಾಡಿರೋ ಸೀಡ್ಗಳನ್ನೇ. ಓಕೆ, ಅದನ್ನೇ ನಾವು ಇಲ್ಲಿ ಹೇಳಿರೋದು. ಡಾರ್ಮೆನ್ಸಿ ಅಂದರೆ ಏನಿಲ್ಲ, ದ ಎಂಬ್ರಿಯೋ ಮೇ ಎಂಟರ್ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ. ಆ್ಯಕ್ಟಿವ್ ಆಗಿರಲ್ಲ, ಇಟ್ ಈಸ್ ಅ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ, ಕಂಪ್ಲೀಟಾಗಿ ಡ್ರೈ ಮೆಚ್ಯೂರ್ ಆಗಿರುತ್ತೆ. ಅದನ್ನು ಎಷ್ಟೊಂದು ವರ್ಷ ಯೂಸ್ ಮಾಡ್ಬೋದು ನಾವು. ಓಕೆ, ಅದನ್ನೇ ನಾವು ಡಾರ್ಮೆನ್ಸಿ ಅಂತ ಹೇಳ್ತಾರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನು ಪೆರಿಸ್ಪಮ್. ಓಕೆ, ದೆನ್ ಡಾರ್ಮೆನ್ಸಿ ನಥಿಂಗ್ ಬಟ್ ದ ಎಂಬ್ರಿಯೋ ಮೇ ಬಿ ಎಂಟರ್ ಸ್ಟೇಟ್, ಇನ್ಆಕ್ಟಿವ್ ಸ್ಟೇಟ್ಗೆ ಬರುತ್ತೆ. ಯಾವುದು? ಈ ಎಂಬ್ರಿಯೋ. ಅದನ್ನೇ ನಾವು ಡಾರ್ಮೆನ್ಸಿ ಅಂತ ಹೇಳೋದು. ದೆನ್ ಇಫ್ ಫೇವರಬಲ್ ಕಂಡೀಷನ್ ಆರ್ ಅವೈಲಬಲ್ ದೆ ಜರ್ಮಿನೇಟ್. ಯಾವಾಗ ಇದು ಕಂಪ್ಲೀಟಾಗಿ ಜರ್ಮಿನೇಟ್ ಆಗೋಕ್ಕೆ ಸಾಧ್ಯ ಅಂದರೆ ಈ ಫೇವರಬಲ್ ಕಂಡೀಷನಲ್ಲಿ. ಓಕೆ, ಸೊ ಫೇವರಬಲ್ ಕಂಡೀಷನಲ್ಲಿ ಮಾತ್ರ ಸೀಡು ಜರ್ಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೆನ್ ಸೀಡ್ ಗೆಟ್ ಜರ್ಮಿನೇಟ್ಸ್ ಲೈಕ್ ಡ್ಯೂರಿಂಗ್ ದ ಫೇವರಬಲ್ ಕಂಡೀಷನ್ಸ್ ಆರ್ ಅವೈಲೇಬಲ್. ಓಕೆ, ಯಾವ ಥರ ಫೇವರಬಲ್ ಕಂಡೀಷನ್? ಫಾರ್ ಎಕ್ಸಾಂಪಲ್ ಮಾಯ್ಶ್ಚರ್, ಆಕ್ಸಿಜನ್ ಆ್ಯಂಡ್ ಸ್ಯೂಟೇಬಲ್ ಟೆಂಪ್ರೇಚರಲ್ಲಿ ಮಾತ್ರ ಒಂದು ಫೇವರಬಲ್ ಕಂಡೀಷನಲ್ಲಿ ಜರ್ಮಿನೇಟ್ ಆಗೋಕ್ಕೆ ಈ ಸೀಡು ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಆಫ್ ಸೀಡ್ಸ್, ಇಂಟ್ರೊಡಕ್ಷನ್ ಆಫ್ ಸೀಡ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸೀಡ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್. ಓಕೆ, understood? Now I will stop here. I will continue on next video. Okay, thank you. Jai Shri Gurudev. Students, next let us study about after that structure of seed, that is called advantage of or importance of seeds. Okay, ಒಂದು ಸೀಡ್ಸಿಂದ ಏನೆಲ್ಲ ನಮಗೆ ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸ್ ಇದೆ ಅಂತ ಒನ್ ಬೈ ಒನ್ ಲಿಸ್ಟ್ಗಳನ್ನ ನೋಡ್ತಾ ಹೋಗೋಣ. ಓಕೆ, ದ ಸೀಡ್ಸ್ ಆರ್ ಯೂಸ್ಫುಲ್ ಫಾರ್ ಮೆನಿ ವೇಸ್. ಡಿಫ್ರೆಂಟ್ ವೇಯಲ್ಲಿ ನಮಗೆ ಹ್ಯೂಮನ್ ಕೈಂಡ್ಸ್ಗಿರ್ಬೋದು, ಒಂದು ಅನಿಮಲ್ಸ್ಗಿರ್ಬೋದು, ಎಲ್ಲ ರೀತಿಲೂ ಈ ಸೀಡ್ಸಿಂದ ಯೂಸಸ್ಗಳಿದೆ. ಓಕೆ, ಫಸ್ಟ್ ದ ಸೀಡ್ ಈಸ್ ಎಪ್ಸ್ ಟು ಫಾರ್ ಡಿಸ್ಪರ್ಸಲ್. ಓಕೆ, ಏನಿದು ಡಿಸ್ಪರ್ಸಲಿಂದ ಹೇಗೆ ನಮಗೆ ಸೀಡು ಯೂಸ್ ಆಗುತ್ತೆ ಅಂದರೆ, ದ ಸೀಡ್ ಹ್ಯಾವ್ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜಿ ಫಾರ್ ಡಿಸ್ಪರ್ಸಲ್ to new habitats. Okay,
ಆ್ಯಂಡ್ ಎಲ್ಪ್ ದ ಸ್ಪೀಶೀಸ್ ಟು ಕಾಲೋನೀಸ್ ಇನ್ ದ ಅದರ್ ಏರಿಯಾಸ್. ಓಕೆ, ಈ ಡಿಸ್ಪರ್ಸಲ್ ಏನಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ಮ್ಯಾಂಗೋ ಏನಾದ್ರು ತೊಗೊಂಡು ನೀವು ತಿಂತೀರಾ, ತಿಂದಿದ ತಕ್ಷಣ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮ್ಯಾಂಗೋನ ತಿಂತೀರಾ. ಆವಾಗ ಏನು ಮಾಡ್ತೀರಾ, ಆ ಸೀಡನ್ನ ಅಲ್ಲೇ ಎಸಿತೀರಾ. ಓಕೆ, ಅಲ್ಲೇನಾಗುತ್ತೆ, ಮತ್ತೆ ಆ ಸೀಡು ಒಂದು ಭೂಮಿ ಮೇಲೆ ಬಿದ್ದು ಮತ್ತೆ ಅದು ಜರ್ಮಿನೇಟ್ ಆಗುತ್ತೆ. ಇದನ್ನೇ, ಈ ಪ್ರೋಸೆಸ್ನೇ ನಾವು ಡಿಸ್ಪರ್ಸಲ್ ಅಂತ ಹೇಳೋದು. ಅಂದರೆ ಡಿಸ್ಪರ್ಸಲ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಪ್ರೆಡ್ ಆಗೋದು, ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಸ್ಪ್ರೆಡ್ ಆಗೋದು, ಮೂವ್ಮೆಂಟ್ ಆಗೋದು. ಇದನ್ನೇ ನಾವು ಡಿಸ್ಪರ್ಸಲ್ ಅಂತ ಹೇಳೋದು. ದ ಸೀಡ್ಸ್ ಹ್ಯಾವ್ ಎಬಿಲಿಟಿ ಟು ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜಿ ಫಾರ್ ಡಿಸ್ಪರ್ಸಲ್ ಟು ನ್ಯೂ ಹ್ಯಾಬಿಟೇಟ್. ಇನ್ನೊಂದು ಹ್ಯಾಬಿಟೇಟ್ಗೆ ಒಂದು ಮೂವ್ ಆಗೋದು, ಒಂದು ಹ್ಯಾಬಿಟೇಟಿಂದ ಇನ್ನೊಂದು ಹ್ಯಾಬಿಟೇಟ್ಗೆ ಏರಿಯಾಗೆ ಮೂವ್ ಆಗುತ್ತೆ. ಅದನ್ನೇ ನಾವು ಡಿಸ್ಪರ್ಸಲ್ ಅಂತ ಹೇಳೋದು. ಆ್ಯಂಡ್ ಎಲ್ಪ್ ದ ಸ್ಪೀಶೀಸ್ ಟು ಕಾಲೋನೀಸ್ ಇನ್ ದ ಅದರ್ ಏರಿಯಾಸ್. ಇನ್ನೊಂದು ಏರಿಯಾಗೆ ಮೂವ್ ಆಗುತ್ತೆ. ಇದನ್ನು ಡಿಸ್ಪರ್ಸಲ್ ಅಂತ ಹೇಳ್ತಾರೆ. ಸೀಡು ಎಲ್ಲಿ ಯೂಸ್ ಆಗುತ್ತೆ, ಡಿಸ್ಪರ್ಸಲಿ ಯೂಸ್ ಆಗುತ್ತೆ. ಓಕೆ, ದೆನ್ ಅನದರ್ ಅಡ್ವಾಂಟೇಜ್ ಆರ್ ಬೆನಿಫಿಟ್ಸ್ ಆಫ್ ಸೀಡ್ಸ್ ಲೈಕ್ ಇಟ್ ಈಸ್ shows the variation. Okay, variation are the very good advantages of seeds. Okay, ಏನಿದು ವೇರಿಯೇಷನ್ ಅಂದರೆ ಬೀಯಿಂಗ್ ದ ಪ್ರಾಡಕ್ಟ್ಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್. ಓಕೆ, ಸೀಡ್ಸ್ ಆರ್ ದ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್. ಓಕೆ, ನಾವು ಫಸ್ಟ್ ಹೇಳಿದ್ದೀವಿ ಸೀಡ್ಸ್ ಈಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ದೀವಿ. ದೇ ಜನರೇಟ್ ದ ನ್ಯೂ ಜೆನೆಟಿಕ್ ಕಾಂಬಿನೇಷನ್ ಲೀಡಿಂಗ್ ದ ವೇರಿಯೇಷನ್ಸ್. ಓಕೆ, ವೇರಿಯೇಷನ್ ಅಂದರೆ ಏನಿಲ್ಲ, ಡಿಫ್ರೆನ್ಸಸ್. ಓಕೆ, ವೇರಿಯೇಷನ್ ನಥಿಂಗ್ ಬಟ್ it is a differences. Okay, being a product of sexual reproduction, they generate the new genetic combination leading to the variations. ಏನಿಲ್ಲ, seed is the ಪ್ರಾಡಕ್ಟ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ನಾವು ಫಸ್ಟ್ ಹೇಳಿದ್ದೀವಿ. ದ ಸೆಕ್ಸುವಲ್ ರಿಪ್ರೊಡಕ್ಷನ್ ಆಗಿದ್ದರೆ ಏನಾಗುತ್ತೆ, ಅದರಲ್ಲಿ ಮಿಯಾಸಿಸ್ ಆಗಲೇಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸೆಕ್ಸುವಲ್ ರಿಪ್ರೊಡಕ್ಷನ್ ಒಂದು ಪ್ಲ್ಯಾಂಟ್ ಆಗ್ತಾ ಇದೆ ಅಂತ ಆದರೆ ಅಲ್ಲೇನಾಗಿರಬೇಕು, ಮಿಯಾಸಿಸ್ ಆಗಿರಬೇಕು. ಮಿಯಾಸಿಸ್ ಅಕ್ಕರ್ಡ್. ಓಕೆ, ಮಿಯಾಸಿಸ್ ಆಗಿರುತ್ತೆ. ದೆನ್ ಮಿಯಾಸಿಸ್ ಆಗಿದ್ದರೆ ಏನಾಗಿರುತ್ತೆ, ವೇರ್ ಎವರ್ ಮಿಯಾಸಿಸ್ ಅಕ್ಕರ್ಸ್ ಟೇಕ್ಸ್ ಪ್ಲೇಸ್, ಕ್ರಾಸಿಂಗ್ ಓವರ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಓಕೆ, ಮಿಯಾಸಿಸ್ ಯಾವಾಗ ಆಗುತ್ತೆ, ಒಂದು ಆರ್ಗನಿಸಮಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ದೆನ್ ದ ಫೈನಲಿ ಕ್ರಾಸಿಂಗ್ ಓವರ್ ಆದರೆ ಕ್ಯಾರೆಕ್ಟರ್ಸ್ಗಳು ಏನಾಗುತ್ತೆ, ಪೇರೆಂಟಲ್ ಕ್ಯಾರೆಕ್ಟರ್ಗಿಂತ ಡಿಫ್ರೆಂಟಾಗಿ ಆಗೇ ಇರುತ್ತೆ. ಓಕೆ, ಒಂದು ಟೂ ಪ್ಲ್ಯಾಂಟ್ಸ್ನ ಕ್ರಾಸ್ ಮಾಡಿದಾಗ ಒಂದು ಪ್ಲ್ಯಾಂಟು ಡೆವಲಪ್ ಆಗ್ತಾ ಹೋಗ್ತಾ ಕ್ರಾಸಿಂಗ್ ಓವರ್ ಅದು ಮಿಯಾಸಿಸ್ ಆದರೆ, ಮಿಯಾಸಿಸ್ ಎಂತಕ್ಕಾಗುತ್ತೆ, ಇಟ್ ಈಸ್ ಶೋಸ್ ದ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ವಾ. ಈ ಸೆಕ್ಸುವಲ್ ರಿಪ್ರೊಡಕ್ಷನ್ ತೋರಿಸೋದ್ರಿಂದ ಮಿಯಾಸಿಸ್ ಆಗುತ್ತೆ. ಮಿಯಾಸಿಸ್ ಆಗೋದ್ರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಕ್ರಾಸಿಂಗ್ ಓವರ್ ಆಗಲೇಬೇಕು. ಕ್ರಾಸಿಂಗ್ ಓವರ್ ಆಗಿದಾಗ ಏನಾಗುತ್ತೆ ಅಂದರೆ, ಪೇರೆಂಟಲ್ ಕ್ಯಾರೆಕ್ಟರ್ಗಿಂತ ಇವಾಗ ಅಪ್ಪ ಅಮ್ಮಗಿಂತ ಮಕ್ಕಳು ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೇ ನಾವು, ಆ ಡಿಫ್ರೆನ್ಸ್ನೇ ನಾವು ವೇರಿಯೇಷನ್ಸ್ ಅಂತ ಹೇಳೋದು. ಓಕೆ, ದಿಸ್ ಸೀಡ್ಸ್ ಶೋಸ್ ದ ವೇರಿಯೇಷನ್ಸ್ ಆರ್ ಡಿಫ್ರೆನ್ಸಸ್. ಓಕೆ, ದೆನ್ ಅನದರ್ ಅಡ್ವಾಂಟೇಜಸ್ ಆಫ್ ಸೀಡ್ಸ್ ಲೈಕ್ ಇನ್ ಫೀಲ್ಡ್ ಆಫ್ ಅಗ್ರಿಕಲ್ಚರಲ್. ಓಕೆ, ನೀವೆಲ್ಲರೂ ರೈತರು ಮಕ್ಕಳೇ ಆಗಿರ್ತೀರಾ. ಒಂದು ಸೀಡ್ಸಿಂದ ಒಂದು ಒಂದು ಸೀಡ್ಸ್ನ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ನ ಒಂದು ವ್ಯವಸಾಯನ ಹೇಗೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಓಕೆ, ದ ಸೀಡ್ಸ್ ಇನ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರಲ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರಾಗಿನ ಹೇಗೆ ಮಾಡ್ತಾರೆ, ಒಂದು ಭತ್ತನ ಯಾವ ಥರ ಮಾಡ್ತಾರೆ, ಇದೆಲ್ಲನೂ ನಿಮಗೂ ಗೊತ್ತಿರುತ್ತೆ. ಓಕೆ, ಈ ಅಗ್ರಿಕಲ್ಚರಲ್ ಫೀಲ್ಡಲ್ಲೂ ಸಹ ಈ ಸೀಡ್ಸು ತುಂಬ ಯೂಸ್ ಆಗುತ್ತೆ. ದೆನ್ ಪೆರನೇಷನ್ ಈಸ್ ದ ಅನದರ್ ಅಡ್ವಾಂಟೇಜಸ್ ಆಫ್ ಯೂಸ್ಫುಲ್ ಆಫ್ ಸೀಡ್ಸ್. ಏನಿದು ಪೆರನೇಷನ್ ಅಂದರೆ ಏನಿಲ್ಲ, ಒಂದು ಲಾರ್ಜ್ ಇಯರ್ ವೈಸು ಸರ್ವೈವ್ ಆಗೋದು. ಓಕೆ, ಸರ್ವೈವ್ ಇಟ್ ಸೆಲ್ಫ್, ಹೂ ಕ್ಯಾನ್ ಸರ್ವೈವ್ ಫಾರ್ ಮೆನಿ ಇಯರ್ಸ್. ಅದನ್ನೇ ನಾವು ಪೆರನೇಷನ್ ಅಂತ ಹೇಳೋದು. ಹೂ ಕ್ಯಾನ್ ಬಿ ವಯಬಲ್ ಫಾರ್ ಮೆನಿ ಇಯರ್ಸ್, ವರ್ಷಗಳ ಕಾಲ ಇರೋದು, ಅದನ್ನೇ ನಾವು ಪೆರನೇಷನ್ ಅಂತ ಹೇಳೋದು. ಸೀಡ್ಸ್ ಆರ್ ಮೋರ್ ಸ್ಯೂಟಬಲ್ ಫಾರ್ ಪೆರನೇಷನ್ ಥ್ರೂ ದ ಅನ್ಫೇವರಬಲ್ ಪೀರಿಯಡ್ಸ್ ಆಸ್ ದೇ ಹ್ಯಾವ್. ಎಂತೆಂತಕ್ಕೋಸ್ಕರ ಈ ಪೆರನೇಷನ್ ಆಗಬೇಕಾದ್ರೆ ಏನೆಲ್ಲ ಕ್ಯಾರೆಕ್ಟರ್ಸ್ ಇರಬೇಕು ಅಂದರೆ, ಎ ಟಫ್ ಪ್ರೊಟೆಕ್ಟಿವ್ ಕವರಿಂಗ್. ಅದಕ್ಕೋಸ್ಕರ ಅದು ವರ್ಷಾನುಗಟ್ಟಲೆ ಅದು ವಯಬಲ್ ಆಗೇ ಇರುತ್ತೆ. ಟಫ್ ಪ್ರೊಟೆಕ್ಟಿವ್ ಕವರಿಂಗ್ ಇರುತ್ತೆ. ಓಕೆ, ಈ ಕವರಿಂಗ್ ಇರೋದ್ರಿಂದ ಅದ್ರ ಒಳಗಡೆ ಇರೋ ಎಂಬ್ರಿಯೋನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ದಿಸ್ ಸೀಡ್ಸ್ ಕಂಟೈನ್ ಎ ಟಫ್ ಪ್ರೊಟೆಕ್ಟಿವ್ ಕವರಿಂಗ್ ಆ್ಯಂಡ್
the dormant embryo. Okay, they shows the dormancy. It is a dormant embryo, nothing but it is a inactive. Okay, it is a inactive embryo. Then the low hydration. Okay, ಕಮ್ಮಿ ನೀರಿನ ನೀರಿರುತ್ತೆ ಇದರಲ್ಲಿ. ಲೋ ಹೈಡ್ರೇಷನ್, ದ ವಾಟರ್ ಕಂಟೆಂಟ್ ವಿಲ್ ಬಿ ರೆಡ್ಯೂಸ್ಡ್, ಕಮ್ಮಿ ಆಗೋಗಿರುತ್ತೆ. ಆ್ಯಂಡ್ ಇಟ್ ಈಸ್ ಎ ಇನ್ಆಕ್ಟಿವ್ ಎನ್ಸೈಮ್ ಇನ್ ದಿ ಸೀಡ್ಸ್ ಕಂಟೈನ್ಸ್ inactive enzymes. Okay, these four conditions are required for pollination. Okay, then another useful for seeds like a food. Seeds act as a reserve food material ಅಂತ ನಾವು ಫಸ್ಟೇ ಹೇಳಿದ್ದೀವಿ. ಈ ಸೀಡ್ಸ್ ಮತ್ತೆ ಎಲ್ಲಿ ಯೂಸ್ ಆಗುತ್ತೆ? ದ ಸೀಡ್ಸ್ ಆರ್ ಮೇಜರ್ ಸೋರ್ಸ್ ಆಫ್ ಹ್ಯೂಮನ್ ಡಯೆಟ್. ಫಾರ್ ಎಕ್ಸಾಂಪಲ್ ಇವಾಗಿನ ಕಾಲದಲ್ಲೆಲ್ಲ ಅದನ್ನು ಸಿರಿಧಾನ್ಯ ಅಂತ ಇರುತ್ತಲ್ಲ, ಅದರಲ್ಲಿ ತುಂಬ ಕಾಳುಗಳಿರುತ್ತೆ. ಓಕೆ, ಈ ಸೀಡ್ಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಪ್ರೋಟೀನ್ ಫುಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಓಕೆ, ದೇ ಕ್ಯಾನ್ ಬಿ ಸ್ಟೋರ್ಡ್ ಆ್ಯಂಡ್ ಯೂಸ್ಡ್ ಆ್ಯಸ್ ಎ ಫುಡ್ ಆ್ಯಂಡ್ ಥ್ರೋ ಔಟ್ ಆಫ್ ದ ಇಯರ್ಸ್. ಓಕೆ, ಫುಲ್ಲು ಎಷ್ಟೊಂದು ವರ್ಷ ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ದೇ ಶೋಸ್ ಪೆರೆನೇಷನ್ ಆಗೋದ್ರಿಂದ ಈ ಫುಡ್ನ ಎಷ್ಟೊಂದು ಇಯರ್ಸ್ ಸ್ಟೋರ್ ಮಾಡ್ಬೋದು. ಓಕೆ, used as a food throughout the years and also raise ಕ್ರಾಪ್ ಇನ್ ದ ನೆಕ್ಸ್ಟ್ ಸೀಸನ್. ಫಾರ್ ಎಕ್ಸಾಂಪಲ್, ಇವಾಗ ಈ ವರ್ಷ ನಾವು ರಾಗಿ ಬೆಳೆದಿರ್ತೀವಿ, ನೆಕ್ಸ್ಟ್ ವರ್ಷಕ್ಕೂ ಅದೇ ರಾಗಿನ ನಾವು ಜರ್ಮಿನೇಟ್ ಮಾಡೋಕ್ಕೆ ಭೂಮಿಗೆ ಹಾಕ್ತೀವಿ. ಅದನ್ನೇ ನಾವು ಇಲ್ಲಿ ಹೇಳಿರೋದು. ದಿ ಸೀಡ್ಸ್ ಹ್ಯಾವ್ ಹೆಲ್ಪ್ಸ್ ಟು ದ ರೈಸ್ ಕ್ರಾಪ್ ಇನ್ ದ ನೆಕ್ಸ್ಟ್ ಸೀಸನಲ್ಲೂ ಸಹ ಈ ಸೀಡ್ಸು ನಮಗೆ ಯೂಸ್ ಆಗುತ್ತೆ. ದೆನ್ ದ ಹಾರ್ಡ್ ಸೀಡ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಯಂಗ್ ಎಂಬ್ರಿಯೋ. ಒಂದು ಒಳಗಡೆ ಎಂಬ್ರಿಯೋ ಇದ್ದರೆ ಅದ್ರ ಸುತ್ತ ಇರೋ ಪ್ರೊಟೆಕ್ಟಿವ್ ಲೇಯರ್, ಲೈಕ್ ಈ ಪ್ರೊಟೆಕ್ಟಿವ್ ಕೋಟ್ ಯಾವುದರಿಂದ ಆಗಿರುತ್ತೆ? ಒಂದು ಇಂಟೆಗ್ಯುಮೆಂಟಿಂದ ಆಗಿರುತ್ತೆ. ಓಕೆ, ಇಂಟೆಗ್ಯುಮೆಂಟಿಂದ ಆಗಿರೋದ್ರಿಂದ, ಔಟರ್ ಇಂಟೆಗ್ಯುಮೆಂಟ್ ಆ್ಯಂಡ್ ಇನ್ನರ್ ಇಂಟೆಗ್ಯುಮೆಂಟಿಂದ ಆಗಿರೋದ್ರಿಂದ ಈ ಇಂಟೆಗ್ಯುಮೆಂಟ್ ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ? ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಸೀಡ್ ಕೋಟ್ ಇರೋದ್ರಿಂದ, ಪ್ರೊಟೆಕ್ಟಿವ್ ಕವರಿಂಗ್ ಇರೋದ್ರಿಂದ ಅದ್ರ ಒಳಗಡೆ ಇರೋ ಎಂಬ್ರಿಯೋ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಆಗುತ್ತೆ. ಓಕೆ, ದ ಹಾರ್ಡ್ ಸೀಡ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಯಂಗ್ ಎಂಬ್ರಿಯೋ. ದ ಡಿಹೈಡ್ರೇಷನ್ ಆ್ಯಂಡ್ ಡಾರ್ಮೆನ್ಸಿ ಆಫ್ ಮೆಚ್ಯೂರ್ ಸೀಡ್ ಆರ್ ಕ್ರೂಷಿಯಲ್ ಫಾರ್ ಸ್ಟೋರೇಜ್ ಆಫ್ ಸೀಡ್. ಓಕೆ, ಡಿಹೈಡ್ರೇಷನ್ ಅಂದರೆ ಕಂಪ್ಲೀಟಾಗಿ ಲಾಸ್ ಆಫ್ ವಾಟರ್. ಡಿಹೈಡ್ರೇಷನ್, ಡಾರ್ಮೆನ್ಸಿ ನಥಿಂಗ್ ಬಟ್ ಇಟ್ ಇಸ್ ಎ inactive state of seed. Then the mature seed are crucial for storage seeds. Then the final advantages are useful of seeds like the seeds have sufficient food reserve, so young seedling are nourished until they are capable of photosynthesis on their own. ಕಂಪ್ಲೀಟಾಗಿ ತನ್ನಂತಾನೆ ಫೋಟೋಸಿಂಥಸಿಸ್ ಆಗುತ್ತೆ. ಏನು ಇದು? ದ ಸೀಡ್ಸ್ ಹ್ಯಾವ್ ಸಫಿಷಿಯೆಂಟ್ ಫುಡ್ ರಿಸರ್ವ್. ಯಾಕಂದರೆ ಒಂದು ಸೀಡ್ ಕಂಟೈನ್ ವೆರಿ ವೆಲ್ ಡೆವಲಪ್ಮೆಂಟ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್. ಸೀಡ್ ಒಳಗಡೆ ಏನಿರುತ್ತೆ ಅಂದರೆ ಕಂಪ್ಲೀಟಾಗಿ ರಿಸರ್ವ್ ಫುಡ್ ಮೆಟೀರಿಯಲ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಅದು ಫೋಟೋಸಿಂಥಸಿಸಲ್ಲಿ ಯೂಸ್ ಆಗುತ್ತೆ. ದ ಸೀಡ್ಸ್ ಹ್ಯಾವ್ ಸಫಿಷಿಯೆಂಟ್ ಫುಡ್ ರಿಸರ್ವ್, ಸೊ ಯಂಗ್ ಸೀಡ್ಲಿಂಗ್ ಆರ್ ನ್ಯೂರಿಶ್ಡ್. ಇನ್ನು ಮೆಚ್ಯೂರ್ ಆಗಿರೋ ಸೀಡು ಏನಕ್ಕೆ ಯೂಸ್ ಆಗುತ್ತೆ? ನ್ಯೂಟ್ರಿಷನ್ಗೆ ಯೂಸ್ ಆಗುತ್ತೆ. ಅಂಟಿಲ್ ದೇ ಆರ್ ಕೆಪಬಲ್ ಆಫ್ ಫೋಟೋಸಿಂಥಸಿಸ್ ಆನ್ ದೇರ್ ಓನ್. ಅಲ್ಲಿವರೆಗೂ ಏನಾಗುತ್ತೆ? ಫೋಟೋಸಿಂಥಸಿಸಿಂಗ್ ಪ್ರೋಸೆಸ್ಸಲ್ಲಿ ಯೂಸ್ ಆಗುತ್ತೆ. ಓಕೆ, ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಯೂಸ್ಫುಲ್ ಆಫ್ ಸೀಡ್ಸ್. ಲೈಕ್ ದೀಸ್ ಸೀಡ್ಸ್ ಆರ್ ಯೂಸ್ಫುಲ್ ಇನ್ ಡಿಸ್ಪರ್ಸಲ್, ವೇರಿಯೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಂಡ್ ಪೆರೆನೇಷನ್ ಆ್ಯಂಡ್ ಸೀಡ್. The seeds are also useful for protective function of embryo, and it is useful for young seedling or nutrition or nourishment. Okay, these are the importance or advantages of seeds. Students, next concept is viability of seeds. ಏನಿದು viability ಅಂದರೆ? ಏನಿಲ್ಲ, viability nothing but it is a time. Okay, time or periods the seeds will be retained to ability of germination. ಒಂದು ಸೀಡು ಜರ್ಮಿನೇಷನ್ ಆಗಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ, ಅದನ್ನೇ ನಾವು ವಯಬಿಲಿಟಿ ಆಫ್ ಸೀಡ್ಸ್ ಅಂತ ಹೇಳೋದು. ಒಂದೊಂದು ಸೀಡು ಎಷ್ಟು ವರ್ಷ ಇದ್ರೂ ಅದು ಜರ್ಮಿನೇಟ್ ಆಗುತ್ತೆ. ಓಕೆ, ಕೆಲವೊಂದು ಸೀಡು
ಇವಾಗ ಸೀಡು ಜರ್ಮಿನೇಟೇ ಆಗಲ್ಲ, ಅದ್ರ ವಯಬಿಲಿಟಿ ಏನು ಕಮ್ಮಿ ಇರುತ್ತೆ. ಕೆಲವೊಂದು ಪ್ಲ್ಯಾಂಟ್ ನಾವು ಮುಂದೆ ನೋಡೋಣ, ಕೆಲವೊಂದು ಸೀಡ್ ಏನಾಗುತ್ತೆ ಎಷ್ಟೋ ವರ್ಷಗಳು ನೀವು ಮಣ್ಣಲ್ಲೇ ಇದ್ರೂ ಅದು ಮತ್ತೆ ಜರ್ಮಿನೇಟ್ ಆಗೋವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಅದ್ರ ಸೀಡ್ದು ವಯಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಾವು ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನೋಡಿದ್ದೀವಿ, ಒಂದು ಪೋಲನ್ ಗ್ರೇನ್ಸ್ದು ವಯಬಿಲಿಟಿ ಎಷ್ಟಿರುತ್ತೆ. ಈ ವಯಬಿಲಿಟಿ ಜಾಸ್ತಿ ಇದ್ದಷ್ಟು ಪಾಲಿನೇಷನ್ ಬೇಗ ಜಾಸ್ತಿ ಆಗುತ್ತೆ. ಅಂದರೆ ಇಷ್ಟೇ ವಯಬಿಲಿಟಿ ಇದ್ದರೆ ಅದರಲ್ಲಿ ಹೋಗಿ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಆಗಿ ಪಾಲಿನೇಟಿಂಗ್ ಏಜೆಂಟ್ ಮುಖಾಂತರ ಒಂದು ಪಾಲಿನೇಷನ್ ಆಗುತ್ತೆ. ಇಷ್ಟೇ ಟೈಮಲ್ಲಿ ಬರಬೇಕು ಅಂತ ಇರುತ್ತೆ. ಒಂದು ಪೋಲನ್ ಗ್ರೇನ್ಸ್ಗೆ ವಯಬಿಲಿಟಿ ಸಹ ಇರುತ್ತೆ. ಅದೇ ರೀತಿ ಪೋಲನ್ ಗ್ರೇನ್ಸ್ಗೆ ಯಾವ ಥರ ವಯಬಿಲಿಟಿ ಇರುತ್ತೋ ಈ ಸೀಡ್ಸ್ಗೂ ಸಹ ವಯಬಿಲಿಟಿ ಇರುತ್ತೆ. ಏನಕ್ಕೋಸ್ಕರ ವಯಬಿಲಿಟಿ ಇರುತ್ತೆ? ಒಂದು ಟೈಮ್ ಇರ್ಬೋದು, ಒಂದು ಪೀರಿಯಡು ಒಂದು ಸೀಡ್ಗೆ ಇರುತ್ತೆ. ಯಾಕೆ? ದ ಎಬಿಲಿಟಿ ಆಫ್ ಜರ್ಮಿನೇಷನ್. ಇದೇ ಟೈಮಲ್ಲಿ ಜರ್ಮಿನೇಷನ್ ಆಗಬೇಕು, ಇಷ್ಟೇ ಕಂಡೀಷನಲ್ಲಿ ಜರ್ಮಿನೇಷನ್, ಈ ಟೆಂಪ್ರೇಚರಲ್ಲೇ ಕಂಡೀಷನಲ್ಲಿ ಜರ್ಮಿನೇಷನ್ ಆಗಬೇಕು ಅಂತ ಕೆಲವೊಂದು ಕಂಡೀಷನ್ಗಳಿದೆ. ಅದನ್ನೇ ನಾವು ವಯಬಿಲಿಟಿ ಆಫ್ ದ ಸೀಡ್ಸ್ ಅಂತ ಹೇಳೋದು. ಓಕೆ, ಇಟ್ ಈಸ್ ಎ ಪೀರಿಯಡ್ ಫಾರ್ ವಿಚ್ ಸೀಡ್ಸ್ ರಿಟೈನ್ ಎಬಿಲಿಟಿ ಆಫ್ ದ ಜರ್ಮಿನೇಷನ್. ಓಕೆ, ದ ಎಬಿಲಿಟಿ ಆಫ್ ದ ಜರ್ಮಿನೇಷನ್, ಆ ಟೈಮ್ನ ನಾವೇನಂತ ಹೇಳ್ತಾರೆ? ವಯಬಿಲಿಟಿ ಆಫ್ ದ ಸೀಡ್ಸ್ ಅಂತ ಹೇಳೋದು. ಸೀಡ್ಸ್ ಆಫ್ ದ ಸೋಮ್ ಪ್ಲಾಂಟ್ ಸ್ಪೀಶೀಸ್ ರಿಮೈನ್ಸ್ ಅಲೈವ್ ಫಾರ್ ಲಾಂಗ್ ಪೀರಿಯಡ್, ಫಾರ್ 100 years ಕೂಡ ಇರ್ಬೋದು. ಓಕೆ, ಎಷ್ಟೊಂದು ನೀವು ಸೀಡ್ಸ್ಗಳನ್ನ ತಗೊಂಡ್ರೆ ಕೆಲವೊಂದು ಕಮ್ಮಿ ಟೈಮಲ್ಲೂ ಡಿಸ್ಪರ್ಸ್ ಆಗಿ ಏನೋ ಜರ್ಮಿನೇಟ್ ಆಗಿ ಅದು ಸತ್ತೋಗುತ್ತೆ. ಬಟ್ ಕೆಲವೊಂದು ಸೀಡು ಎಷ್ಟೋ 1000 ವರ್ಷಗಟ್ಟಲೆ ನಾವು ಇಟ್ಟರೂ ಅದು ಮತ್ತೆ ಜರ್ಮಿನೇಟ್ ಆಗೋವಂತಹ ಸಾಧ್ಯತೆ ಇದೆ. ಅಂಥ ಸೀಡ್ಸ್ ನಾವು ಮೋರ್ ವಯಬಿಲಿಟಿ ಸೀಡ್ಸ್ ಅಂತಲೂ ಹೇಳ್ಬೋದು. ಅದ್ರದ್ದು ವಯಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಆ್ಯಸ್ ಇಟ್ ಈಸ್ ಆ ಥರ ನಾವು ಎಷ್ಟೊಂದು ವರ್ಷ ಜರ್ಮಿನೇಷನ್ ಆಗೋವಂಥ ಸೀಡ್ಗಳನ್ನ ನೋಡೋದಾದರೆ, ಫಸ್ಟು ಎಕ್ಸಾಂಪಲ್ ಯಾವುದು ಅಂದರೆ ಲುಪಿನಸ್ ಆರ್ಕಿಟಿಕಸ್ ಅಂತ ಒಂದು ಪ್ಲ್ಯಾಂಟ್ ಇದೆ, ಒಂದು ಸೀಡ್ಸ್ ಇದೆ. ಓಕೆ, ಇಟ್ ಇಸ್ ಅ ಓಲ್ಡೆಸ್ಟ್ ಸೀಡ್ ದಟ್ ಆಫ್ ಲುಪಿನಸ್ ಆರ್ಕ್ಟಿಕಸ್ ದ ಎಕ್ಸವೇಟೆಡ್ ಫ್ರಮ್ ಆರ್ಕ್ಟಿಕ್ ಟಂಡ್ರಾ. ಓಕೆ, ಅದನ್ನು ಯಾವಾಗ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅಂದರೆ, ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅಂದರೆ ಆರ್ಕ್ಟಿಕ್ ಟಂಡ್ರಾದಲ್ಲಿ. ಓಕೆ, ದ ಸೀಡ್ ಜರ್ಮಿನೇಟೆಡ್ ಆ್ಯಂಡ್ ಫ್ಲವರ್ಡ್ ಆಫ್ಟರ್ 1000 years ಆಫ್ ದ ಡಾರ್ಮೆನ್ಸಿ. ಅದು ಆ ಸೀಡು ಎಲ್ಲಿ ಆರ್ಕ್ಟಿಕ್ ಟಂಡ್ರಾದಲ್ಲಿ ಎಕ್ಸ್ಕಿವೇಟ್ ಮಾಡ್ತಾರೆ, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದು ಸಿಗುತ್ತೆ. ಓಕೆ, ಸೈಂಟಿಸ್ಟ್ಗಳಿಗೆ ಆ ಸೀಡ್ ಸಿಕ್ಕಿದಾಗ ಏನು ಮಾಡ್ತಾರೆ, 10 ವರ್ಷ ಆದಾದಮೇಲೂ ಅದು ಮತ್ತೆ ಅದು ಭೂಮಿಗೆ ಅದನ್ನು ಜರ್ಮಿನೇಟ್ ಮಾಡೋಕ್ಕೆ ಹಾಕ್ತಾರೆ, ಬೆಳೀತಾರೆ ಅದನ್ನು. ಆವಾಗ ಮತ್ತೆ ಅದು ಫ್ಲವರ್ ಬಿಡುತ್ತೆ. ಓಕೆ, ಫ್ಲವರ್ ಬಿಡುತ್ತೆ ಎಷ್ಟು ವರ್ಷ ಆದಮೇಲೆ? 10 ವರ್ಷ ಆದಮೇಲೆ. ಓಕೆ, 10 years ಆಫ್ ಡಾರ್ಮೆನ್ಸಿ. ಅಲ್ಲಿವರೆಗೂ ಏನಾಗಿತ್ತು? ಅದು ಇನ್ಯಾಕ್ಟಿವ್ ಸ್ಟೇಟಲ್ಲೇ ಇತ್ತು. ಆಮೇಲೆ ಏನಾಯಿತು? ಫ್ಲವರ್ ಆಗಿ ಡೆವಲಪ್ ಆಯಿತು, ಒಂದು ಪ್ಲ್ಯಾಂಟಿಂದ ಫ್ಲವರ್ ಆಗಿ ಕನ್ವರ್ಟ್ ಆಯಿತು. ಅದ್ರದ್ದು ಯಾವ ಪ್ಲ್ಯಾಂಟು? ಲುಪಿನಸ್ ಆರ್ಕಿಟಿಕಸ್. ಓಕೆ, ಈ ಎಕ್ಸಾಂಪಲ್ನ ಕೇಳ್ತಾರೆ, ಲಾಸ್ಟ್ ಟೈಮ್ ಕೇಳಬೇಕಿತ್ತು. ಓಕೆ, ಈ ಥರ ಎಕ್ಸಾಂಪಲ್ಸ್ಗಳನ್ನ ನೋಡ್ಬೋದು. ಇದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ಯಾವ ಸೀಡು 10 ವರ್ಷ ಡಾರ್ಮೆನ್ಸಿ, ಓಕೆ, ಜಾಸ್ತಿ ವಯಬಿಲಿಟಿ ಇತ್ತು ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಲುಪಿನಸ್ ಆರ್ಕಿಟಿಕಸ್. ಓಕೆ, ದೆನ್ ಅದೇ ರೀತಿ ಸೇಮ್ ಎಕ್ಸಾಂಪಲ್ ಬೇರೆ ಇದೆ, ದ ರೀಸೆಂಟ್ ರೆಕಾರ್ಡ್. ಈಗ ರೀಸೆಂಟಾಗಿ ನೋಡೋದಾದ್ರೆ ಇದು ಆವಾಗ ಮಾಡಿದ್ದು, ಎಕ್ಸಿಕ್ಯೂಟ್ ಮಾಡಿದ್ದು. ಬಟ್ ಇವಾಗ ರೀಸೆಂಟ್ಲಿ ಎಕ್ಸಾಂಪಲ್ ಯಾವುದು ಅಂದರೆ ದ ರೀಸೆಂಟ್ ರೆಕಾರ್ಡ್ ಆಫ್ 2 years old ಆಫ್ ವಯಬಲ್ ಸೀಡ್ಸ್ ಈಸ್ ಆಫ್ ದ ಡೇಟ್ ಪಾಮ್ದು ಒಂದು ಸೀಡ್ ತಗೋತಾರೆ. ಅದರ ಹೆಸರು ಏನು? ಫೋನಿಕ್ಸ್ ಡಾಕ್ಟಿಲೋಫೆರಾ, ಡಿಸ್ಕವರ್ಡ್ ಡ್ಯೂರಿಂಗ್ ದ ಆರ್ಕಿಯೋಲಾಜಿಕಲ್ ಎಕ್ಸ್ಕವೇಷನ್ ಆಫ್ ಕಿಂಗ್ ಹೆರೋಡ್ಸ್ ಪ್ಲೇಸ್ ನಿಯರ್ ದ ಡೆಡ್ ಸಿ. ಓಕೆ, ಡೆಡ್ ಸಿ ಅಂತ ಒಂದು ಪ್ಲೇಸು. ಓಕೆ, ಈ ಡೆಡ್ ಸಿ ಅನ್ನೋ ಪ್ಲೇಸಲ್ಲಿ ಎಲ್ಲಿ, ಯಾವ ಲ್ಯಾಂಡ್ಮಾರ್ಕಲ್ಲಿ? ದ ಕಿಂಗ್ ಹೆರೋಡ್ಸ್ ಪ್ಯಾಲೇಸ್. ಓಕೆ, ಕಿಂಗ್ ಹೆರೋಡ್ ಪ್ಯಾಲೇಸ್ ಹತ್ರ ಒಂದು ಸೀಡ್ ಸಿಗುತ್ತೆ. ಯಾವುದ್ರ ಸೀಡು? ಡೇಟ್ ಪಾಮ್ ಸೀಡು. ಓಕೆ, ಅದ್ರ ಹೆಸರು ಏನು? ಫೋನಿಕ್ಸ್ ಡಾಕ್ಟಿಲಿಫೆರಾ ಅನ್ನೋ ಅಂಥ ಡೇಟ್ ಪಾಮ್ ಸ್ಪೀಶೀಸ್. ಓಕೆ, ಅದ್ರದ್ದು ಒಂದು ಸೀಡ್ ಸಿಗುತ್ತೆ. ಅದ್ರದ್ದು ವಯಬಿಲಿಟಿ ಆಫ್ ದ ಸೀಡ್ಸ್ ಎಷ್ಟು ಅಂದರೆ 2 years ಎಗೋ. ಓಕೆ, 2 years, ದ ರೀಸೆಂಟ್ ರೆಕಾರ್ಡ್ ಆಫ್ 2 years ಓಲ್ಡ್. ಅದು ಎಷ್ಟು ವರ್ಷ ಆಗಿತ್ತು ಆ ಸೀಡ್ಸ್ಗೆ?
2 years ಆಗಿತ್ತು. 2 years ಓಲ್ಡ್ ವಯಬಲ್ ಸೀಡ್ಸ್ ಈಸ್ ಆಫ್ ದ ಡೇಟ್ ಪಾಮ್. ಯಾವುದ್ರದ್ದು? ಡೇಟ್ ಪಾಮ್ದು. ಓಕೆ, ಅದ್ರ ಹೆಸರೇನು? ಫಿಯೋನಿಸ್ ಡ್ಯಾಕ್ಟಿಲಫೆರಾ. ಡಿಸ್ಕವರ್ಡ್ ಡ್ಯೂರಿಂಗ್ ದ ಆರ್ಕಿಯಾಲಜಿಸ್ಟ್. ಅದನ್ನು ಎಕ್ಸಿಕ್ಯುವೇಟ್ ಮಾಡಿದಾಗ ಅದನ್ನು ಮಾಡೋ ಆ ಸೀಡ್ಸ್ಗಳನ್ನ ಡಿಗ್ ಮಾಡೋದು ಯಾರು ಅಂದರೆ ಆರ್ಕಿಯಾಲಜಿಸ್ಟ್ ಅಂತ ಹೇಳ್ತಾರೆ. ಓಕೆ, ಅವ್ರು ಡಿಗ್ ಮಾಡಿದಾಗ ಒಂದು ಸೀಡ್ ಸಿಗುತ್ತೆ. ಯಾವ ಸೀಡು? ಡೇಟ್ ಪಾಮ್ದು. ಯಾವ ಪ್ಲೇಸಲ್ಲಿ ಸಿಕ್ತು? ಕಿಂಗ್ ಹೆರೋಡ್ಸ್ ಪ್ಯಾಲೇಸ್ ನಿಯರ್ ದ ಡೆಡ್ ಸಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ advantage and useful of importance of seeds and viability of seeds. Viability ಅಂದರೆ the time or period takes place for ability to germination of the seeds ಅಂತ ನಾವು ಹೇಳ್ಬೋದು. ಓಕೆ, ಇಟ್ ಇಸ್ ಎ ಪೀರಿಯಡ್ ಫಾರ್ ದ ಸೀಡ್ ರಿಟೈನ್ ದ ಎಬಿಲಿಟಿ ಆಫ್ ಜರ್ಮಿನೇಷನ್. ಓಕೆ, ಅದರಲ್ಲಿ 2 ಎಕ್ಸಾಂಪಲ್ ಇದೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದು ಅಂದರೆ ಲುಪಿನಸ್ ಆರ್ಕಿಟಿಕಸ್ and Phionis dactylifera. Okay, these are the 2 example for more viability of the seeds. ಯಾವುದು ಜಾಸ್ತಿ viability of the seeds ಅಲ್ಲಿ ಯಾವುದು ಎಕ್ಸಾಂಪಲ್ ಅಂದರೆ ಒಂದು ಲಿಪಿನಸ್ ಆರ್ಕಿಟಿಕಸ್, ಇನ್ನೊಂದು ಫೋನಿಸ್ ಡಾಕ್ಟಿಲಿಫೆರಾ. ಇದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ಆರ್ 2 ಮಾರ್ಕ್ಸ್ ವಯಬಿಲಿಟಿ ಆಫ್ ದ ಸೀಡ್ಸ್ ಅಂತ ಕೇಳಿದ್ರೆ ಇಷ್ಟೂ ಬರಿಬೇಕು. ಒಂದೇ ಮಾರ್ಕ್ಸಿಗೆ ಜಾಸ್ತಿ ಮೋರ್ ವಯಬಿಲಿಟಿ ಇರೋಂತಹ ಸೀಡ್ ಯಾವುದು ಅಂತ ಕೇಳಿದ್ರೆ ಲೈನಸ್ ಆರ್ಕಿಟಿಕಸ್ ಆ್ಯಂಡ್ ಫೋನಿಕ್ಸ್ ಡ್ಯಾಕ್ಟಿಲಿಫೆರಾ ಅಂತ ಹೇಳಬೇಕು. ಓಕೆ, ನೌ ಐ ವಿಲ್ ಸ್ಟಾಪ್ ಹಿಯರ್. ರಿಮೈನಿಂಗ್ ಟಾಪಿಕ್ ಐ ವಿಲ್ ಕಂಟಿನ್ಯೂ ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್.